ಪ್ರೀತಿ ಸ್ನೇಹಿತರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ಇವಾಗ ಜಾಯ್ನ್ ಆಗಿ ನಿಮ್ಗೆ ಸರಿಯಾಗಿ ದಯವಿಟ್ಟು ಕಾಮೆಂಟ್ ಹಾಕಿ ಶುರು ಮಾಡೋಣ. ಇವತ್ತಿನ ಎಪಿಸೋಡ್ನಲ್ಲಿ ಮನಿ ಅಂಡ್ ಕ್ರೆಡಿಟ್ ಭಾಳ ಇಂಟ್ರೆಸ್ಟಿಂಗ್. ಮನಿ ಅಂದರೆ ಯಾರಿಗೂ ಇಷ್ಟ ಇಲ್ಲ, ಹಣ ಅಂದರೆ ಹಣನೂ ಬಾಯಿ ತೆಗಿತ್ತಂತೆ. ಅಂಥದ್ರಾಗ ನಮಗೀಗ ಹಣದ ಬಗ್ಗೆನೇ ಸ್ಟಡಿ ಮಾಡ್ತಿದ್ವಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಲೆಸನ್. ಓಕೆ, ಬೇಗ ನಿಮಗೆ ಕೇಳ್ತಿತ್ತಂದರೆ ಕಾಮೆಂಟ್ ಹಾಕಿ, ನಾನು ಅದನ್ನ ನೋಡಿ ಶುರು ಮಾಡ್ತೀನಿ. ಆಲ್ರೆಡಿ 2 people liked also. Good evening, Dhanvi, JNV, Haveri, 7th. Okay. Good evening. Kedata, Dhanvi? What I'm speaking, can you see? Sorry, can you listen? Kedata, Dhanvi? I'm waiting for your answers. Bega. ಇಲ್ಲಾಂದರೆ ಮತ್ತೆ ನಾನೀಗ ಎಸ್ ಸರ್ ತೇಜಸ್ ಅಂತ ನಮಗೆ ಜಸ್ಟ್ ಬಂದಾಗೆ. ಓಕೆ, ನಾವು ಸ್ನೇಹಿತರೆ ಇವತ್ತು ನೋಡ್ತಿರೋಂಥ ಲೆಸನ್ ಇದು ಮನಿ ಆ್ಯಂಡ್ ಕ್ರೆಡಿಟ್. ಮೊದಲಿಗೆ ಈ ಲೆಸನನ್ನು ಶುರು ಮಾಡೋಕ್ಕಿಂತ ಮೊದಲು ದುಡ್ಡು ಇಲ್ದಂಗೆ ಏನು ನಡೆಯಲ್ಲ ಅಂತಾರೆ ಜೀವನ. ಹಾಗಾಗಿ ದುಡ್ಡೇ ದೊಡ್ಡಪ್ಪ, ಆದರೆ ವಿದ್ಯೆ ಅವರಪ್ಪ. ಓಕೆ, ನಾಲೆಜ್ ಈಸ್ ದ ಫಾದರ್ ಆಫ್ ಎವ್ರಿಥಿಂಗ್. ಸೊ ಇಫ್ ಯು ಹ್ಯಾವ್ ನಾಲೆಜ್ ಯು ಕ್ಯಾನ್ ಗೆಟ್ ಮನಿ, ಇಸ್ಂಟ್ ಇಟ್? ಸೊ ಈಗ ನಾಲೆಡ್ಜನ್ನು ಎದ್ರ ಬಗ್ಗೆ ಪಡ್ಕೊಂತಿದ್ದೀವಿ? ದುಡ್ಡು ಮತ್ತು ಕ್ರೆಡಿಟ್. ಇವೆರಡೂ ಹೊಸದಲ್ಲ ನಮ್ಮ ಇಂಡಿಯಾದವರಿಗೆ, ಹೌದಲ್ಲ? ಯಾಕಂದ್ರೆ ನಾವು ದುಡ್ಡು ದುಡಿಯೋಕ್ಕೂ ಇರೋದಿಲ್ಲ, ಸಾಲ ಮಾಡೋಕ್ಕೂ ಇರೋದಿಲ್ಲ. ಸಾಲ ಮಾಡಿ ಆದರೂ ತುಪ್ಪ ತಿಂದು ವಿಜಯ ಮಲ್ಯನೇ ಸಾಲ ಮಾಡಿ ಕೋಟಿಗಟ್ಟಲೆ ದುಡ್ಡು ತಗೊಂಡು ಬೇರೆ ಕಡೆಗೆ ಹೋಗ್ಯಾನಂತೆ. ನಾವ್ಯಾಕೆ ಹೆದರ್ಬೇಕಂತ ಸಾಲ ಮಾಡ್ಬೇಕಂತಲ್ಲ ಹೇಳೋದು. ಯೂಶ್ವಲಿ ಏನಾಗುತ್ತೆ, ಭಾಳ ಕಷ್ಟಪಟ್ಟು ದುಡಿಯೋರು ಯಾರು ಇರ್ತಾರೆ, ಬಡವರು ಯಾರು ಇರ್ತಾರೆ, ಅವರು ಬ್ಯಾಂಕ್ನಲ್ಲಿ ದುಡ್ಡು ಇಡ್ತಾರೆ. ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು ಯಾರು ಇರ್ತಾರೆ, ಅಂಥರ ದುಡ್ಡನ್ನು ಎತ್ಕೊಂಡು ಹೋಗೋದು. ಅಂದರೆ ಎಲ್ಲರಲ್ಲ, ಈಗ ತಗೊಂಡು ಹೋದವ್ರು ನೋಡ್ತೀವಲ್ಲ, ವಿಜಯ ಮಲ್ಯ, ಚೋಕ್ಸಿ, ಇನ್ನೊಂದಿಷ್ಟು ಜನ, ಭಾಳ ಜನರು, ನೀರವ್ ಮೋದಿ, ಈ ರೀತಿ ಭಾಳ ಜನರ ಹೆಸರು ಹೇಳ್ತಾರೆ. ಓಕೆ, ಅಕಸ್ಮಾತ್ ಯಾರ್ದಾದ್ರು ತಪ್ಪಾಗಿ ಬಂದರೆ ಸಾರಿ. ನಾವು ನೋಡ್ತೀವಲ್ಲ ಈ ರೀತಿ ವ್ಯಕ್ತಿಗಳು, ಅಂದರೆ ಬಡವರು ಬ್ಯಾಂಕ್ನಲ್ಲಿ ಇಡೋದನ್ನು ನೋಡ್ತೀವಿ, ಸಾಲ ತಗೊಳಕ್ಕೆ ಬಡವರಿಗೆ ಎಷ್ಟು ಮಟ್ಟಿಗೆ ಕಷ್ಟ ಆಗತ್ತಂತ ನೋಡ್ತೀವಿ. ಆದರೆ ಸಾವಿರಾರು ಕೋಟಿಗಳನ್ನ ಒಬ್ರು ಯಾರೋ ವಿಜಯ ಮಲ್ಯನ ಅಂತ ತಗೊಂಡಿದ್ದು ಹೋಗ್ಬಿಡ್ತಾರೆ. ಮುಂದಿನ ಮನೆ ಮಲ್ಲಪ್ಪಕ್ಕೆ ಕೇಳಿದ್ರೆ ಸಾಲ ಸಿಗಲ್ಲ, ವಿಜಯ ಮಲ್ಯ ಬೇಕಾದ್ರೆ ಸಾವಿರಾರು ಕೋಟಿ ಸಾಲ ಸಿಕ್ಬಿಡ್ತೈತಿ. ಬಡವರು ಕಷ್ಟಪಟ್ಟು ದುಡಿಯೋರು ಸಾಲ ತಗೊಂಡ್ರೆ ಅವ್ರಿಗೆ 1 ತಿಂಗಳು ಕಟ್ಟೋದು ಲೇಟ್ ಆಯ್ತು, 2 ತಿಂಗಳು ಕಟ್ಟೋದು ಲೇಟ್ ಆಯ್ತು ಅನ್ನೋದು ಪ್ರಾಬ್ಲಮ್ ಆಗ್ತೈತಿ. ಓಕೆ, ಈ ರೀತಿ ಎಲ್ಲ ನೋಡ್ತೀವಿ. ಇದನ್ನು ನಾವು ಪ್ರತಿದಿನ ನಾವು ಏನೇ ಕೆಲಸ ಮಾಡಲಿ, ಈಗ ನಾನು ವಿಡಿಯೋ ಮಾಡಿಸ್ತೀನಿ ಅಂದರೆ ಇಂಟರ್ನೆಟ್ ಹಾಕ್ಸ್ಬೇಕು, ಪ್ಯಾಕ್ ಹಾಕ್ಸ್ಬೇಕು, ಅದಕ್ಕೆ ಕರೆನ್ಸಿ ಬೇಕು, ಬೋರ್ಡ್ ಪರ್ಚೇಸ್ ಮಾಡೋ ಕರೆನ್ಸಿ ಬೇಕು, ಇದ್ಮೇಲೆ ಬರೆಯೋದಕ್ಕೆ ದುಡ್ಡು ಬೇಕು. ಅಂದ್ರೆ ದುಡ್ಡಿಂದ ಬರೆಯಲ್ಲ, ಪೆನ್ನಿಂದ ಬರೀತೀವಿ ಅಂದ್ರೆ, ಮಾರ್ಕರಿಂದ ಬರೀತೀವಿ ಅಂದ್ರೆ ಅದು ತಗೊಳಕ್ ಬೇಕು, ಮೊಬೈಲ್ ಫೋನಿಗೆ ಬೇಕು, ಊಟ ಮಾಡ್ತೀವಿ ಅಂದ್ರೆ ಅದಕ್ಕೂ ಬೇಕು, ಎಲ್ಲದಕ್ಕೂ ಸಹ ದುಡ್ಡು ಬೇಕೇ ಬೇಕು. ದುಡ್ಡು ಇಲ್ದಂಗೆ ಏನು ನಡೆಯಲ್ಲ ಅಂತ ಹೇಳ್ಬೋದು. ಬಟ್ ಒಂದಿಷ್ಟು ಏನು ಅಂದರೆ, ದುಡ್ಡು ಇಲ್ದಂತೆನೂ ಒಂದಿಷ್ಟು ಸಲ ನಡೀತೈತೆ. ಹೆಂಗಂದ್ರೆ, ಈಗೆಲ್ಲ ಮೊಬೈಲ್ನಾಗ ಆನ್ಲೈನ್ ಪೇಮೆಂಟ್ ಮಾಡ್ಬಿಡ್ತೀವಿ, ಹೌದಾ? ಅಥವಾ ಚೆಕ್ ಕೊಡ್ತಾರೆ, DD ಕಟ್ತೀವಿ. ಈ ರೀತಿ ನಾವು ಬಹಳಷ್ಟು ಬೇರೆ ದುಡ್ಡು ಇಲ್ದಂಗೂ ಮಾಡ್ತೀವಿ. ಬಟ್ ದೇ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮನಿ. ಓಕೆ, ಈಗ ಅವೆಲ್ಲದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಈ ಲೆಸನ್ನಲ್ಲಿ. ಜೊತೆಗೆ ಕ್ರೆಡಿಟ್ ತಗೊಳೋದ್ರಲ್ಲಿ ಆಗಿರಲಿ, ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಗ್ಗೆ ಆಗಿರಲಿ, ಇವೆಲ್ಲದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದ್ರ ನೀವೇನು ಟೆನ್ಷನ್ ಮಾಡ್ಕೊಳ್ಳೋಣ ಬೇಡ. ಈ ಲೆಸನ್ನಲ್ಲಿ ನಾವು ಮುಖ್ಯವಾಗಿ ಯಾವ ಕಾನ್ಸೆಪ್ಟ್ಗಳನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ತೀವಿ ಅನ್ನೋದನ್ನ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಹೇಳ್ತೀನಿ. ಜೊತೆಗೆ ಒಂದು ಸ್ವಲ್ಪ ನೋಟಿಫಿಕೇಶನ್ ಬಂದಿದೆ, ಒಂದೇ ಒಂದು 15 seconds you can permit me. Okay, thank you. Good evening, Harshi, Jitendra, wow, good evening. Okay, ಇದು ಲೈವ್ ಮಾಡಿದಾಗ ಸ್ಟಾರ್ಟಿಂಗ್ ಒಂದು 4 ನಿಮಿಷ 5 ನಿಮಿಷ ಹಿಂಗೆ ಆ ಕಡೆ ಹೋಗ್ಬಿಡುತ್ತೆ. ಓಕೆ, ಇಲ್ಲಿ ಈಗ ಈ ಲೆಸನ್ನಲ್ಲಿ ಏನೇನು ಇಂಪಾರ್ಟೆಂಟ್ ಕಲಿತೀವಿ ಅಂತಂದ್ರೆ ನಾನು ಹೇಳೋದು 3 marks ಮತ್ತು 5 marks ಕಾನ್ಸಂಟ್ರೇಷನ್ ಇಟ್ಕೊಂಡು ಸೋಷಿಯಲ್ ಸೈನ್ಸ್ ಅನ್ನ ಓದಬೇಕು. ಅವಾಗ ನಿಮಗೆ ಟೆನ್ಷನ್ ರಿಲೀಫ್ ಆಗುತ್ತೆ, ಹೌದಾ? 3 marks ಮತ್ತು 5 marks ಈ ಲೆಸನ್ನಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ಅಂದ್ರೆ, ಮೊದಲು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಹಂಗಂದ್ರೆ ಏನು ಅರ್ಥ ಸ್ನೇಹಿತರೆ? ಹೌ ಇಸ್ ಇಟ್ ರಿಲೇಟೆಡ್ ಟು ಬಾರ್ಟರ್ ಸಿಸ್ಟಮ್? ಇದು ಒಂದೇ ಕಾನ್ಸೆಪ್ಟ್ ಈ ಲೆಸನ್ ನಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಂದ್ರೆ ಅದರ ನಂತರ ಸೆಕೆಂಡ್ ಕಾನ್ಸೆಪ್ಟ್ ಏನಂದ್ರೆ, ದಟ್ ಮೀನ್ಸ್ ವಾಟ್ ಈಸ್ ಮನಿ ಅಂಡ್ ದೆನ್ ಹೌ ಮನಿ ಸಾಲ್ವ್ಸ್ ದ ಪ್ರಾಬ್ಲಮ್ ಆಫ್ ಡಬಲ್ ಕೋಇನ್ಸಿಡೆನ್ಸ್. ಈಗ ಮೊದಲು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂದ್ರೆ ಏನಂತ ಹೇಳ್ತೀನಿ, ಅದನ್ನ ಈ ಮನಿ ಅನ್ನೋದು ಯಾವ ರೀತಿ ಅದನ್ನ ಸಾಲ್ವ್ ಮಾಡುತ್ತೆ. ಇದು ಎರಡನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾನು ಏನು ಹೇಳ್ತೀನಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ನೀವು ನೋಡ್ರಿ. ಈ ವರ್ಷ ಆಗಿರಲಿ, ನಿಮಗೆ ಯಾವುದೇ ಎಕ್ಸಾಮಿನೇಷನ್ ನಡೀಲಿ, ನಾನು ಹೇಳಿದಂಥ ಕಾನ್ಸೆಪ್ಟ್ಗಳಲ್ಲಿ ಅನೇಕ ಕ್ವಶನ್ಸ್ಗಳು ನಿಮಗೆ ಬಂದೇ ಬರ್ತವೆ. ಓಕೆ, ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಇದು ಎರಡನೇ ಮುಖ್ಯವಾದಂಥ ಕಾನ್ಸೆಪ್ಟ್. ಥರ್ಡ್ ಕಾನ್ಸೆಪ್ಟ್,
ವಾಟ್ ಆರ್ ದ ಮಾಡರ್ನ್ ಫಾರ್ಮ್ಸ್ ಆಫ್ ಮನಿ, ಅಥವಾ ಬಿಫೋರ್ ಮಾಡರ್ನ್ ಫಾರ್ಮ್ಸ್ ಆಫ್ ಮನಿ ವಿಚ್ ಥಿಂಗ್ಸ್ ವರ್ ಯೂಸ್ಡ್ ಆಸ್ ಮನಿ, ಆ ರೀತಿ ಕೇಳ್ಬೋದು. ಇದು ಮೂರನೇ ಮುಖ್ಯವಾದ ಕಾನ್ಸೆಪ್ಟ್. ಅದರಲ್ಲಿ ನಾಲ್ಕನೇ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಹೌ ಇಸ್ ಮನಿ ಸೇಫ್ ವಿತ್ ಬ್ಯಾಂಕ್ಸ್, ಅಥವಾ ಬ್ಯಾಂಕ್ನಲ್ಲಿ ಮನಿ ಯಾವ ರೀತಿ ಸೇಫ್ ಇರುತ್ತೆ, ಅಥವಾ ಹೌ ಡು ಬ್ಯಾಂಕ್ಸ್ ಮೀಡಿಯೇಟ್ ಬಿಟ್ವೀನ್ ಪೀಪಲ್, ಟೂ ಟೈಪ್ಸ್ ಆಫ್ ಪೀಪಲ್. ಇದಿಷ್ಟು ಕೇವಲ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್, ನಂತರ ಹೌ ಮನಿ ಸಾಲ್ವ್ಸ್ ದ ಪ್ರಾಬ್ಲಮ್ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್, ನಂತರ ವಾಟ್ ಆರ್ ದ ಮಾಡರ್ನ್ ಫಾರ್ಮ್ಸ್ ಆಫ್ ಮನಿ, ನಂತರ how is money safe with banks, and how do banks mediate between two types of people. Two types of people ಅಂದ್ರೆ ಒಬ್ರು ಹೆಚ್ಚಾಗಿರೋರು ಅಂದ್ರೆ ದುಡ್ಡು ಹೆಚ್ಚಾಗಿರೋರು, ಒಬ್ರು ದುಡ್ಡು ಕಡಿಮೆ ಆಗಿರೋರು. ಅಂದ್ರೆ the people who have surplus of money and then the people who are in need of money. These are the two types of people. ಇಷ್ಟನ್ನೇ ಇವತ್ತಿನ ಎಪಿಸೋಡ್ ನಲ್ಲಿ ಕಲಿಯೋಣ. ಓಕೆ ಸ್ನೇಹಿತರೆ, ಅಂದ್ರೆ ಇದು ಬ್ಯಾಂಕ್ ನ ಆಕ್ಟಿವಿಟಿ ಅಥವಾ ಫಂಕ್ಷನ್ಸ್ ಆಫ್ ದ ಬ್ಯಾಂಕ್, ಆ ರೀತಿ ನಾನು ಇಲ್ಲಿ ನೋಡ್ತೀವಿ. ಇದನ್ನ ಬಿಟ್ಟು ನಾವೇನು ಮುಂದೇನು ಕಾನ್ಸಂಟ್ರೇಟ್ ಮಾಡಲ್ಲ. ಇವತ್ತಿನ ಎಪಿಸೋಡ್ಗೆ ಇಷ್ಟು ಸಾಕು. ಇಷ್ಟನ್ನು ನಾವು ಡಿಟೇಲ್ ಆಗಿ ಕಲ್ತ್ಬಿಟ್ರೆ ನಿಮಗೆ ಒಂದು 35% ಆಫ್ ದ ಲೆಸನ್ ಇದು ನಿಮಗೆ ಪಕ್ಕ ಆಗಿದೆ ಅಂತ. ಓಕೆ, ನೀವು ಚೆನ್ನಾಗಿ ಸ್ಕೋರ್ ಮಾಡ್ತೀರಿ, ಹಾಗೆ ರೆಡಿ. ಓಕೆ, ಮೊದಲು ಈ ಲೆಸನ್ ಹೋಗ್ಬೇಕಂದ್ರೆ ಮೊದಲು ಟೈಟಲ್ ಆಫ್ ದ ಲೆಸನ್ ಇಟ್ಸ್ ಆಫ್ ಮನಿ ಅಂಡ್ ಕ್ರೆಡಿಟ್. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಮನಿ ಅಂಡ್ ವಾಟ್ ಇಸ್ ಕ್ರೆಡಿಟ್. ದೆನ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಅಸ್ ಟು ಕಾನ್ಸಂಟ್ರೇಟ್ ಅಂಡ್ ಅಂಡರ್ಸ್ಟ್ಯಾಂಡ್. ದೆನ್ ವಾಟ್ ಇಸ್ ಮನಿ? ಮನಿ ಈಸ್ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಇಷ್ಟು ಬರೆದ್ರು ಸಾಕು. ಅಥವಾ ಇಟ್ ಇಸ್ ಆನ್ ಇಂಟರ್ಮೀಡಿಯೇಟ್ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಮನಿ ಈಸ್ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಇಷ್ಟು ನೆನ್ಪಿಟ್ಕೊಳ್ರಿ. ಆಮೇಲೆ ಯಾಕೆ ಇದನ್ನ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂತೀವಿ ಅದನ್ನೆಲ್ಲದನ್ನು ನನಗೆ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಹೇಳಿದ ನಂತರ ಹೇಳ್ತೀನಿ. ವಾಟ್ ಈಸ್ ಮನಿ? ಮನಿ ಈಸ್ ಮೀಡಿಯಂ ಆಫ್ ಎಕ್ಸ್ಚೇಂಜ್. 1 ಮಾರ್ಕ್ ಕ್ವಶನ್, ಪಾಸ್. ನೆಕ್ಸ್ಟ್, ನಂತರ ವಾಟ್ ಈಸ್ ಕ್ರೆಡಿಟ್? ಕ್ರೆಡಿಟ್ ಅಂದ್ರೆ ಏನ್ ಸರ್? ಸಾಲ ಅಂತಿರ್ತೀವಿ, ಹೌದಾ? ಇಲ್ಲಿ ಕ್ರೆಡಿಟ್ ಅಂದ್ರೆ ಪಕ್ಕ ಡೆಫಿನೇಷನ್ ಏನ್ ಬರೀಬೇಕಂದ್ರೆ ನೀವು, ಕ್ರೆಡಿಟ್ ಈಸ್ ಆನ್ ಅಗ್ರಿಮೆಂಟ್ ಅಂಡರ್ ಆಗಿದೆ, ಡಬಲ್ ಅಂಡರ್ ಇಲ್ಲ, ಸಿಂಗಲ್ ಅಂಡರ್. ಓಕೆ, ಅದಕ್ಕೋಸ್ಕರ ಅಂಡರ್ನಾಗ ಇರೋದನ್ನ ತಗೊಂಡ್ಬಿಡೋಣ, ಮ್ಯಾಲೆ ಇರೋದು ಬೇಡ. ಇಟ್ ಈಸ್ ಆನ್ ಅಗ್ರಿಮೆಂಟ್ ಅಂಡರ್ ವಿಚ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಮನಿ ಈಸ್ ಗಿವನ್ ಇನ್ ಅಡ್ವಾನ್ಸ್, ಅಗೇನ್ಸ್ಟ್ ಎ ಪ್ರಾಮಿಸ್ ಟು ಪೇ ಲೇಟರ್. ಅರ್ಥ ಮಾಡ್ಕೊಳ್ರಿ. ಕ್ರೆಡಿಟ್ ಅಂದ್ರೆ ಏನು? ಇಟ್ ಇಸ್ ಆನ್ ಅಗ್ರಿಮೆಂಟ್. ಯಾವ ರೀತಿ ಅಗ್ರಿಮೆಂಟ್ ಇದು? ಇನ್ ವಿಚ್ ಆರ್ ಅಂಡರ್ ವಿಚ್ ಗೂಡ್ಸ್ ಆದ್ರೂ ಕೊಟ್ಟಿರ್ತಾರೆ, ಯಾವ್ದಾದ್ರು ವಸ್ತುಗಳನ್ನ. ಅಂಗಡಿಗೆ ಹೋಗಿರ್ತೀವಿ ನಾವು, ದುಡ್ಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅಲ್ಲಿ ಸಾಲ ತಗೊಂಡ್ಬರ್ತೀವಿಲ್ಲ, ದುಡ್ಡು ಆಮೇಲೆ ಕೊಡ್ತೀವಿ ಅಂತ ಹೇಳಿ ತಗೊಂಡ್ಬರ್ತೀವಿಲ್ಲ, ಬುಕ್ ಮಾಡಿರ್ತೀವಿ, ಬುಕ್ದಾಗ ಬರ್ಸ್ಕೊಂಡ್ ಬರ್ತೀವಿ. ಸಣ್ಣ ಸಣ್ಣ ಮಕ್ಳಿಗೆಲ್ಲ ಗೊತ್ತಿರ್ತದ. ನಮ್ಮ ಮನೆಗೆ ಒಂದು 2-3 ವರ್ಷದ ಮಕ್ಕಳು ಸದಿನು ನಾವು ಯಾವ್ದೋ ಒಂದು ಅಂಗಡಿಯಾಗೆ ಬುಕ್ದಾಗ ಹಚ್ಕೊಂಡ್ ಬರ್ತಿರ್ತೀವಿ. ಒಂದು ತಿಂಗಳಿಗೆ ಒಂದ್ಸಾರಿ ರೇಷನ್ ದುಡ್ಡೆಲ್ಲ ಕೊಡ್ತಿರ್ತೀವಿ. ಸಣ್ಣ ಪುಟ್ಟ ಏನ್ ಬೇಕಂದ್ರೆ ಅದನ್ನೆಲ್ಲ ತಗೊಂಡ್ಬರ್ತಿರ್ತೀವಿ. ಮಕ್ಳಿಗೆ ಏನಾದ್ರೂ ನಾವು, ಅಪ್ಪಾಜಿ ನಮಗೆ ಲಾಲಿಪಾಪ್ ಬೇಕಾ, ಇನ್ನೊಂದು ಬೇಕಾ, ಮತ್ತೊಂದು ಬೇಕಂತ ಕೇಳಿದಾಗ, ಇಲ್ಲ ದುಡ್ಡಿಲ್ಲ ಅಂತ ಹೇಳಿದ್ವಿ ಅಂದ್ರೆ, ದುಡ್ಡಿಲ್ಲದ್ರೆ ಏನಾಯ್ತು? ಆ ಬುಕ್ ಐತಲ್ಲ ಕೊಡೋ, ಬುಕ್ದಾಗ ನಾನು ಹಚ್ಚಿಸ್ಕೊಂಡು ಅದನ್ನ ತಗೊಂಡ್ಬರ್ತೀನಿ ಅಂತ. ಅಂದ್ರೇನು? ಅಲ್ಲಿ ಅಗ್ರಿಮೆಂಟ್ ಆಯ್ತಾ? ಅಂದ್ರೆ ಅಗ್ರಿಮೆಂಟ್ ಅಂದ್ರೆ ಕುತ್ಕೊಂಡು ಏನು ಪೂರ್ತಿ ಬರ್ದು ಕೊಡೋದಂತಲ್ಲ. ಒಟ್ಟಿನಾಗ ಏನು, ಈ ಬ್ಯಾಂಕ್ನಾಗಾದ್ರೆ ಬರೆದು ಕೊಡ್ತೀವಿ ನಾವು, ನೆಕ್ಸ್ಟ್ ಈ ಸಾಲ ತಗೊಂಡಿದ್ದನ್ನ ಪೇ ಮಾಡ್ತೀವಿ ಅಂತ. ಆದ್ರೆ ಯೂಶುವಲಿ ಇಟ್ ಈಸ್ ಒನ್ ಟೈಪ್ ಆಫ್ ಅಗ್ರಿಮೆಂಟ್. ಇಟ್ ಮೇ ಬಿ ಫಾರ್ಮಲ್ ಅಗ್ರಿಮೆಂಟ್ ಆರ್ ಇನ್ಫಾರ್ಮಲ್ ಅಗ್ರಿಮೆಂಟ್. Have you understood? What is credit? It is an agreement under which goods or services. ಅಂದ್ರೆ ಏನಾದ್ರೂ ಕೆಲಸ ಮಾಡ್ತಿರ್ತಾರೆ, ನೀವು ಟೀಚರ್ಸ್ ಹತ್ರ ಬರ್ತೀರಿ, ನನ್ನ ಹತ್ರ ಟ್ಯೂಷನ್ಗೆ ಬಂದ್ರೆ ಅನ್ಕೊಂಡ್ರೆ ನೀವು ದುಡ್ಡು ಕೊಟ್ಟಿರಲ್ಲ, ಸರ್ ನಾವು ದುಡ್ಡು ಆಮೇಲೆ ಕೊಡ್ತೀವಿ ಅಂತ ಹೇಳಿ ಕ್ಲಾಸ್ ಕೇಳ್ತಿರ್ತೀರಿ. ಅಥವಾ ನೀವು ಸ್ಕೂಲ್ನಾಗ ಫೀಸ್ ಕಟ್ಟಿರಲ್ಲ, ಅಥವಾ ಡಾಕ್ಟರ್ ಹತ್ರ ಹೋಗಿರ್ತೀರಿ, ಕೊಡಕ್ ದುಡ್ಡಿರಲ್ಲ. ಅದೆಲ್ಲ ಎಲ್ಲಾ ಸರ್ವಿಸಸ್ನು ಸಹ ನಾವೇನಂತೀವಿ, ಎಲ್ಲ ಸರ್ವಿಸಸ್ನು ಸಹ ನಾವು ದುಡ್ಡು ಕೊಡದಂತೆನೆ ಮೊದಲು ತಗೊಂತೀವಿ. ವಿತೌಟ್ ದ ಪೇಮೆಂಟ್ ಆಫ್ ಮನಿ, ಇಫ್ ವಿ ಗೆಟ್ ಸಮ್ ಥಿಂಗ್ಸ್ ಇನ್ ಅಡ್ವಾನ್ಸ್, ಮೊದಲೇ ತಗೊಂತೀವಿ. ಯಾವ ಕಂಡೀಷನ್ ಅಲ್ಲಿ ತಗೊಂತೀವಿ? ಅಂಡರ್ ಎ ಪ್ರಾಮಿಸ್ ಟು ಪೇ ಲೇಟರ್. ಆಮೇಲೆ ಇದನ್ನ ಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿರ್ತೀವಿ. ಅಂತೀವಲ್ಲ ಹಂಗೆ, ಅರ್ಥ ಆಯ್ತಾ? ಅಂಡರ್ ಎ ಪ್ರಾಮಿಸ್ ಟು ಪೇ ಲೇಟರ್, ದಟ್ ಈಸ್ ಕಾಲ್ಡ್ ಕ್ರೆಡಿಟ್. ಓಕೆ, what is a credit? It is an agreement under which goods or services or money is given in advance against a promise to pay later. ಅರ್ಥ? ಈಗ ನಿಮಗೆ ಮನಿ ಅಂದ್ರೆ ಏನು, ನಂತರ ಕ್ರೆಡಿಟ್ ಅಂದ್ರೆ ಏನು, ಇವೆರಡು ಗೊತ್ತಾಯ್ತು. ಇದ್ರ ನಂತರ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ, nowadays whatever is done, for almost all the situations we are using money to purchase anything or sell anything. For selling also we are going to get money, isn't it?
ನಾವು ಮಾರಾಟ ಮಾಡಲಿ ಅಥವಾ ಏನಾದರೂ ಪರ್ಚೇಸ್ ಮಾಡಲಿ, ಎಲ್ಲದಕ್ಕೆ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಗೆಟ್ ಮನಿ. ಇಸ್ ಇಟ್ ಕ್ಲಿಯರ್? ಹಾಗಾಗಿ ನಾವು ಮನಿಯೆಲ್ಲ ಯೂಸ್ ಮಾಡೇ ಮಾಡ್ತೀವಿ. ಅಕಸ್ಮಾತ್ ಮನಿ ಇದ್ದಿಲ್ಲ ಅಂತ ಅನ್ಕೊಂಡ್ವಿ, ದುಡ್ಡು ಇಲ್ಲ, ಹಣ ಇಲ್ಲ, ನೋಟ್ ಆಗಿಲ್ಲ, ಇನ್ನೊಂದು ಮತ್ತೊಂದು ಏನೂ ಇಲ್ಲ ಅಂತ ಸಿಚುವೇಶನ್ಗೆ ವಾಟ್ ವಿಲ್ ಬಿ ದ ಕಂಡೀಷನ್? ಹೌ ವಿಲ್ ಬಿ ಪರ್ಚೇಸಿಂಗ್ ಆ್ಯಂಡ್ ಸೆಲ್ಲಿಂಗ್ ಗೋಯಿಂಗ್ ಆನ್, ಹೆಂಗವು ಹೋಗ್ತವೆ ಅಂತ ಇದನ್ನ ಅರ್ಥ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಜಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ನೆಲ್ಲ ಕೊಟ್ಟದ ಒಂದು ಎಕ್ಸಾಂಪಲ್ ಅದೇನಂದ್ರೆ, ಜಸ್ಟ್ ಇಮ್ಯಾಜಿನ್ ಎ ಸಿಚುವೇಶನ್ ಇನ್ ವಿಚ್ ದರ್ ಇಸ್ ನೋ ಯೂಸ್ ಆಫ್ ಮನಿ. ಅವಾಗ ಏನ್ ಮಾಡ್ತಾರೆ ಜನ, ಇಫ್ ಒನ್ ಪರ್ಸನ್ ಈಸ್ ಐಸ್ ಕ್ರೀಮ್ ಸೆಲ್ಲರ್, ಇಫ್ ಎ ಪರ್ಸನ್ ಈಸ್ ಸೆಲ್ಲಿಂಗ್ ಐಸ್ ಕ್ರೀಮ್ ಮಾಡ್ತಿದ್ದಾನೆ ಅಂತ ಅನ್ಕೊಳ್ರಿ, ದಟ್ ಪರ್ಸನ್ ಇಫ್ ಹಿ ವಾಂಟ್ಸ್ ಬೈಸಿಕಲ್, ಅವನಿಗೆ ಬೈಸಿಕಲ್ ಬೇಕು ಅಥವಾ ಬೈಕ್ ಬೇಕು ಅಂದ್ರೆ ಆ ಬೈಕಿನ ಅಂಗಡಿಗೆ ಹೋಗಿ, ಶೋರೂಮ್ ನಲ್ಲಿ ಹೋಗಿ ಎಷ್ಟಂತ ಐಸ್ ಕ್ರೀಮ್ ತಿನ್ಸ್ಬೇಕು, ಬಿಕಾಸ್ ದರ್ ಇಸ್ ನೋ ಮನಿ. ವಾಟ್ ಎವರ್ ಹಿ ಹ್ಯಾಸ್ ಪ್ರೊಡ್ಯೂಸ್, ಹಿ ಹ್ಯಾಸ್ ಟು ಗಿವ್ ಇಟ್ ಅಂಡ್ ಎಕ್ಸ್ಚೇಂಜ್ ಮನಿ ಫಾರ್ ಇಟ್, ಬೈಕ್ ಫಾರ್ ಇಟ್. ಈಗ ಅವನು ಒಂದು ಬೈಕ್ ತಗೋಬೇಕಂದ್ರೆ 70,000 ರೂಪಾಯಿ ಐಸ್ ಕ್ರೀಮ್ ತಗೊಂಡಾಗ ಅವ್ನಿಗೆ ಇಡಬೇಕು. ಅವನಿಗೆ 70,000 ರೂಪಾಯಿ ಐಸ್ ಕ್ರೀಮ್ ಬೇಕಾ? ಶೀತತ್ ಸಾಯ್ತಾನ. ಹೌದಾ? ಯಾಕೆ ಹೇಳಕತ್ತೀನಿ ಅಂದ್ರೆ, ಬಿಕಾಸ್ ಇಫ್ ಮನಿ ಇಸ್ ನಾಟ್ ಇನ್ ಯೂಸ್, ದೆನ್ ದ ಪರ್ಸನ್ ಹೂ ವಾಂಟ್ಸ್ ಟು ಬೈ ಬೈಕ್, that person needs to search another person who wants to sell bike for purchasing or by purchasing ಐಸ್ ಕ್ರೀಮ್ಸ್ ಓನ್ಲಿ. ಅಂದ್ರೆ ಐಸ್ ಕ್ರೀಮ್ ಅನ್ನೇ ತಗೊಂಡು ಬೈಕ್ ಕೊಡಕ್ಕೆ ಯಾರು ರೆಡಿ ಇರ್ತಾನಲ್ಲ ಅವನ್ನ ಹುಡುಕ್ಬೇಕಾಗತ್ತೆ. ಹೌದಾ? ಅಕಸ್ಮಾತ್ ನನಗೇನಾದ್ರು ಅಂದ್ರೆ, ನಾನು ಟೀಚರ್ ಅಪ್ಪ, ನಾನೇನು ಪ್ರೊಡಕ್ಷನ್ ಏನ್ ಮಾಡ್ತೀನೋ ಭಾಳ ಅಂದ್ರೆ ವಿಡಿಯೋ ಪ್ರೊಡಕ್ಷನ್ ಪಾಠ ಮಾಡಿರ್ತೀವಿ ಅಷ್ಟೇ. ಓಕೆ, ನನಗೀಗ ತಿನ್ನಕ್ಕೆ ಸ್ವಲ್ಪ ಏನೋ ಹೋಟ್ಲಿಗೆ ಊಟ ಬೇಕಂತ ಹೋದೆ ಅನ್ಕೊಂಡ್ರೆ, ಹೋಟ್ಲಿಗೆ ಊಟ ಬೇಕಂತ ಹೋದೆ, ಮನಿ ಅನ್ನೋದು ಏನು ಇಲ್ಲ ಅಂದಾಗ ನಾನು ಅವ್ರ ಮುಂದೆ ಹೋಗಿ ಎರಡು 4 ಅಂತಂದು ಹೇಳಿ ಅವ್ರ ಹತ್ರ ಏನಾರ ಪರ್ಚೇಸ್ ಮಾಡಿ, ಅವ್ರ ಹತ್ರ ಇಡ್ಲಿ ತಗೊಳಾಗೈತಾ, A+B ಹೋಲ್ ಸ್ಕ್ವೇರ್ ಇಸ್ಕೊಟ್ಟು A² + B² ಅಲ್ಲಿ ಇಟ್ಕೊಳಪ್ಪ ತಮ್ಮ ರೊಕ್ಕ ಕೊಡು ಅಂತ ಹೋದ ಮೊದಲು. ಅಕಸ್ಮಾತ್ ಹಂಗಿತ್ತಂದ್ರೆ ನಾನು ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಸರ್ಚ್ ಒನ್ ಹೋಟೆಲ್ ಓನರ್ ಆರ್ ಖಾನಾವಳಿ ಓನರ್ ಹೂ ಈಸ್ ರೆಡಿ ಟು ಗಿವ್ ಮಿ ಫುಡ್ ಆನ್ ಎಕ್ಸ್ಚೇಂಜ್ ಆಫ್ ಮೈ ಸರ್ವಿಸ್. ಅವ್ರ ಮನೆಗೆ ಅವ್ರ ಮಗಳಿಗೋ ಯಾರಿಗೋ ಒಬ್ಬರಿಗೆ ಟ್ಯೂಷನ್ ಹೇಳೋ, ಪಾಠ ಹೇಳೋ, ಅದಕ್ಕೆ ಎಕ್ಸ್ಚೇಂಜ್ ಆಗಿ ನನಗೆ ತಿಂಗಳ ಪೂರ್ತಿ ಊಟ ಕೊಡ್ತೀವಿ ಅಂತ ಈ ರೀತಿ ಅಗ್ರಿಮೆಂಟ್ ಮಾಡ್ಬೇಕಾಗತ್ತೀವಿ. ಹೌದಾ? ಹಿಯರ್ ಇಟ್ ಈಸ್ ಅ ಸಿಚುವೇಶನ್. ಡಬಲ್ ಕೋಇನ್ಸಿಡೆನ್ಸ್ ಅಂದ್ರೆ ಏನು? ಹಿಯರ್ ಕೋಇನ್ಸಿಡೆನ್ಸ್ ಅಂದ್ರೆ, ಸಿಂಗಲ್ ಕೋಇನ್ಸಿಡೆನ್ಸ್ ಅಂದ್ರೆ ಕಾಗೆ ಕೂತ್ರಂತೂ ಕೊಂಬೆ ಮುರಿತು, ಒಂದೇ ಒಂದು ಕೋಇನ್ಸಿಡೆನ್ಸ್ ಆಗಿದ್ದು. ಇಲ್ಲಿ ಡಬಲ್ ಕೋಇನ್ಸಿಡೆನ್ಸ್ ಅಂದ್ರೆ ದ ಪರ್ಸನ್ ಹೂ ವಾಂಟ್ಸ್ ಟು ಸೆಲ್ ಅಂಡ್ ದ ಪರ್ಸನ್ ಹೂ ವಾಂಟ್ಸ್ ಟು ಪರ್ಚೇಸ್, ಬೋತ್ ದ ಪೀಪಲ್ must be having the interest to sell and purchase the same things which are with each other. ಮಾರನಿಗೂ ಐಸ್ ಕ್ರೀಮೇ ಬೈಕೇ ಬೇಕು, ಈ ಬೈಕ್ ಮಾರನಿಗೂ ಐಸ್ ಕ್ರೀಮೇ ಬೇಕು, ಇಬ್ಬರಿಗೂ ಸಹ ಕೋಇನ್ಸಿಡೆನ್ಸ್ ಆಗಬೇಕು, ಅಂದ್ರೆ ಡಬಲ್ ಕೋಇನ್ಸಿಡೆನ್ಸ್ ಆಗಬೇಕು. ಅರ್ಥ ಆಗುತ್ತೆ ಸ್ನೇಹಿತರೆ? ಈ ರೀತಿ ಆದಾಗ ಮಾತ್ರ ನಾವು ಪರ್ಚೇಸ್ ಮಾಡೋಕ್ಕಾಗತ್ತೆ. ಇಂಥ ಸಿಚುವೇಶನ್ಗೆ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತೀವಿ. ಇದನ್ನ ಇಂಗ್ಲಿಷ್ನಾಗ ಇನ್ನೊಂದ್ಸರಿ ಹೇಳ್ತೀನಿ, ಕರೆಕ್ಟ್ ಆಗಿ ಡೆಫಿನೇಷನ್ ಟೈಪ್ ಬರ್ಕೊಳ್ರಿ. ವಾಟ್ ಈಸ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್? It is a situation in which both parties means buyer and seller are two buyers. They want, that means both parties agree to buy and sell each other's commodities. Commodities means goods. Each other's goods are going to be sold or purchased by both the people. Then only business can happen. That kind of situation is known as double coincidence of want. ಅರ್ಥಾತ್ ಇಬ್ಬರ ವಾಂಟ್ಸು ಒಂದೇ ರೀತಿ ಇರಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಶೂ ರೆಡಿ ಮಾಡೋನಿಗೆ ಮತ್ತೆ ವೀಟ್ ಸೆಲ್ಲರ್ ಇಬ್ರದ್ದು ಎಕ್ಸಾಂಪಲ್ ಕೊಟ್ಟಾರೆ. ಇವನು ವೀಟ್ ಸೆಲ್ಲರ್ ಹುಡುಕಾಡಿಕೆ ಬಂದು ಯಾರು ಶೂ ಕೊಡಕ್ಕೂ ರೆಡಿ ಇರಬೇಕು, ಅದು ವೀಟ್ ತಗೊಂಡೇ ಕೊಡಕ್ಕೆ ರೆಡಿ ಇರಬೇಕು. ಅದನ್ನ ಬಿಟ್ಟು ಅವನೇನಾದ್ರೂ ಬೇರೆ ವಸ್ತು ಬೇಕು, ನನಗೆ ಶೂ ಕೊಡ್ತೀನಿ ಆದರೆ ವೀಟಿಗೆ ಕೊಡಲ್ಲ, ನಾನು ರೈಸಿಗೆ ಕೊಡ್ತೀನಿ ಅಂದ್ರೆ ಇವನು ಏನು ಮಾಡಬೇಕು, ಇವನಿಗೆ ಮಾರಾಟ ಮಾಡೋಕ್ಕಾಗಲ್ಲ, ಹಿ ಕಾಂಟ್ ಸೆಲ್ ಇಟ್. ಸೊ such a situation in which both the parties agree to buy and sell each other's commodities is known as double coincidence of wants. Have you understood? ಅರ್ಥಾಯ್ತಾ? ಈಗ ಇದು ನಿಮ್ಗೆ ಅರ್ಥ ಆಯ್ತು ಅಂದ್ರೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ ವೆರಿ ವೆರಿ ಎಸೆನ್ಷಿಯಲ್ ಅಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಬಗ್ಗೆ ಲೋಯರ್ ಕ್ಲಾಸ್ ಇಂದ ಕಲ್ತೀರಿ. ಐ ಥಿಂಕ್ ಯು ಸ್ಟಡಿಡ್ ಅಬೌಟ್ ಬಾರ್ಟರ್ ಸಿಸ್ಟಮ್ ಇನ್ ಯುವರ್ 6th standard ಆಲ್ಸೋ. 6th ಕಲ್ತೀರಿ. ಬಾರ್ಟರ್ ಸಿಸ್ಟಮ್ ಅಂದ್ರೆ ಏನು? ಬಾರ್ಟರ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ where goods and services are exchanged without the use of money. Okay, goods and services are exchanged without the use of money. It is known as barter system. ವಸ್ತು ವಿನಿಮಯ ಪದ್ಧತಿ.
ಕನ್ನಡದಾಗ ಹೇಳ್ತಾರೆ, ವಿತೌಟ್ ದ ಯೂಸ್ ಆಫ್ ಮನಿ ಪೀಪಲ್ ವಿಲ್ ಎಕ್ಸ್ಚೇಂಜ್ ದೇರ್ ಗೂಡ್ಸ್. That is known as barter system, because before the use of money this barter system was there. People were exchanging the goods. ನಾನು ನಿಮ್ಮ ಮಗಗೆ ಈ ವರ್ಷ ಪಾಠ ಮಾಡ್ತೀನಿ, ನನಗೆ ಒಂದು ಚೀಲ ಅಕ್ಕಿ, ಒಂದು ಚೀಲ ಜೋಳ, ಒಂದು ಚೀಲ ಏನಪ್ಪ ಅದು ಬೇಳೆ, ಹಿಂಗೇನಾರ ಕೊಡ್ರಿ ಅಂತ ಹೇಳೋದು. ಯಾರು ಒಬ್ರು ಬೇರೆ ವರ್ಕ್ ಮಾಡ್ತಿದ್ರು ಅಂದ್ರೆ, ನಾನು ನಿಮ್ಮ ಮಗಕ್ಕೆ ಪಾಠ ಮಾಡ್ತೀನಿ, ನನಗೆ ಈ ವರ್ಷ ನೀವಿಂತ ಸರ್ವಿಸ್ ಕೊಡಬೇಕು, ನಾ ಯಾವಾಗ ಬಂದ್ರು ನೀವು ನಿಮ್ಮ ಹತ್ರ ಅಕಸ್ಮಾತ್ ಅವ್ರು ಏನಾದ್ರು ಶೋ ಇದ್ರೆ ನಿಮ್ಮ ಸರ್ವಿಸ್ ಕೊಡಬೇಕು. ಈ ರೀತಿ ಅವ್ರ ಸರ್ವಿಸ್ ಮತ್ತು ಗೂಡ್ಸ್ ಅನ್ನ ಎಕ್ಸ್ಚೇಂಜ್ ಮಾಡೋದು ವಿತೌಟ್ ದ ಯೂಸ್ ಆಫ್ ಮನಿ. ದಟ್ ಈಸ್ ನೋನ್ ಆಸ್ ಬಾರ್ಟರ್ ಸಿಸ್ಟಮ್. ಸೊ ಇನ್ ಬಾರ್ಟರ್ ಸಿಸ್ಟಮ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ ವಾಸ್ ಕಂಪಲ್ಸರಿ, ಮಸ್ಟ್. If double coincidence of want was not fulfilled, then it was impossible for them to do the business or get the things what is needed for them. ಅವ್ರಿಗೆ ಏನ್ ಬೇಕು ಅಂತ ತಗೊಳಕ್ ಆಗೋದೇ ಇಲ್ಲ. ಅರ್ಥಾತಾ? ಈಗ ಇನ್ನೊಂದ್ಸರಿ ಹೇಳ್ತೀನಿ, ಇವತ್ತು ನೋಡಿದ್ದೇನು ಮೊದಲು ಮನಿ. ವಾಟ್ ಇಸ್ ಮನಿ? ಮೀಡಿಯಂ ಆಫ್ ಎಕ್ಸ್ಚೇಂಜ್. ವಾಟ್ ಇಸ್ ಕ್ರೆಡಿಟ್? ಇಟ್ ಇಸ್ ಅನ್ ಅಗ್ರಿಮೆಂಟ್ ಅಂಡರ್ ವಿಚ್ ಗೂಡ್ಸ್, ಸರ್ವಿಸ್ ಆರ್ ಮನಿ is given in advance on one promise of what? On one promise of paying in the future, okay, or pay later. ನಂತರ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ನೋಡಿದ್ವಿ. ಹಂಗಂದ್ರೇನು? ಇಟ್ ಇಸ್ ಅ ಸಿಚುಯೇಷನ್ ಇನ್ ವಿಚ್ ಬೋತ್ ಸೆಲ್ಲರ್ ಅಂಡ್ ಬೈಯರ್ ಆರ್ ರೆಡಿ ಟು ಎಕ್ಸ್ಚೇಂಜ್ ದೇರ್ ಗೂಡ್ಸ್ ಆರ್ buy and sell each other's goods or services or commodities. ಅರ್ಥಾತ್ ಇದರ ನಂತರ ಬಾರ್ಟರ್ ಸಿಸ್ಟಮ್ ನೋಡಿದ್ವಿ. ಇಟ್ ಇಸ್ ಅ ಸಿಸ್ಟಮ್ ಇನ್ ವಿಚ್ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಎಕ್ಸ್ಚೇಂಜ್ ವಿತೌಟ್ ದ ಯೂಸ್ ಆಫ್ ಮನಿ. ಇದರ ನಂತರ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಫ್ ದಿಸ್ ಲೆಸನ್, ಅದು ಹೌ ಡಸ್ ಮನಿ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಕೋಇನ್ಸಿಡೆನ್ಸ್ ಆರ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್. ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ ಅನ್ನ ಸಾಲ್ವ್ ಮಾಡುತ್ತೇವೆ. ಬಿಕಾಸ್ ಇದಕ್ಕೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈಗ ಡಿಟೇಲ್ ಆಗಿ ನಾವು ಇದನ್ನ ಕ್ಲಿಯರ್ ಆಗಿ ಸ್ಟಡಿ ಮಾಡೋಣ. ಓಕೆ, ಒಂದು ನಿಮಿಷ, ಸ್ವಲ್ಪ ಬೀಪ್ ಸೌಂಡ್ ಬರ್ತದೆ, ಸೈಲೆಂಟ್ ಮಾಡ್ತೀನಿ. ಓಕೆ, ಈಗ ಓಕೆ, ವಾಟ್ ಇಸ್ ಮನಿ? ಮನಿ ಈಸ್ ಇಂಟರ್ಮೀಡಿಯೇಟ್ ಮೀಡಿಯಂ ಆಫ್ ಎಕ್ಸ್ಚೇಂಜಿಂಗ್. ಇಲ್ಲಿ ಬರೋಣ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವಿಲ್ಲಿ ಕರೆಕ್ಟ್ ಆಗಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಯಾಕಂದ್ರೆ ಮನಿ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ವಲ್ಲ ಈಗ, ಅದೇ ಕ್ವಶನ್ ಐತಲ್ಲ, ಮನಿ ಹೆಂಗೆ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅನ್ನ ಅವಾಯ್ಡ್ ಮಾಡುತ್ತೆ ಅಂತ ಕ್ವಶನ್ ಐತಲ್ಲ, ಅದಕ್ಕೆ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಕಂಪ್ಲೀಟ್ ಮೀನಿಂಗ್ ಆಫ್ ಮನಿ ವಿ ಶುಡ್ ಅಂಡರ್ಸ್ಟ್ಯಾಂಡ್. ದಟ್ ಈಸ್ ಇಂಟರ್ಮೀಡಿಯೇಟ್ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಈಸ್ ಮನಿ ಅಂತ ಹೇಳಿದ್ವಿ. ಹೆಂಗೆ ಹೇಳ್ತೀರಿ? ಇಂಟರ್ಮೀಡಿಯೇಟ್ ಮೀಡಿಯಂ ಮೀನ್ಸ್ ಎ ಪರ್ಸನ್ ಕ್ಯಾನ್ sell his things for getting money, and after receiving that money he can purchase the thing of his need. Whatever he wants or whatever he wishes, he can purchase that thing or that service by paying that money. Have you understood? ಏನಂದ್ರೆ ಈಗ ತನಗೆ ಏನು ಬೇಕು ಅದನ್ನ ತಾನು ದುಡ್ಡಿಂದ ಪರ್ಚೇಸ್ ಮಾಡಬಹುದು. ಬಿಕಾಸ್ ಮನಿ ಕ್ಯಾನ್ ಪರ್ಚೇಸ್ ಸೋ ಮೆನಿ ಥಿಂಗ್ಸ್. ಸೊ ಇದೇನ್ ಮಾಡ್ತಾನೆ, ಎಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ ನ ಮನಿಯಿಂದ ಪರ್ಚೇಸ್ ಮಾಡಬಹುದಲ್ಲ. ಬಿಕಾಸ್ ಆಫ್ ದಟ್ ಓನ್ಲಿ ವಾಟ್ ಹ್ಯಾಪನ್ಸ್, ಪರ್ಸನ್ ವಿಲ್ ಬಿ ದ ಮೀನ್ಸ್, ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಐಸ್ ಕ್ರೀಮ್ ಸೆಲ್ಲರ್, ಅವನು ಯಾರ್ಯಾರು ಐಸ್ ಕ್ರೀಮ್ ಬೇಕಂತ ಅವ್ರಿಗೆ ಎಲ್ಲರಿಗೂ ಐಸ್ ಕ್ರೀಮ್ ಕೊಡ್ತಾನೆ, ಮನಿ ತಗಂತಾನೆ. ಇಟ್ ಮೇ ಬಿ ನೋಟ್ಸ್ ಆರ್ ಇಟ್ ಮೇ ಬಿ ಕರೆನ್ಸಿ ಆರ್ ಇಟ್ ಮೇ ಬಿ ಟ್ರಾನ್ಸ್ಫರ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಆರ್ ಇಟ್ ಮೇ ಬಿ ಚೆಕ್ ಆರ್ ಡಿ ಎನಿಥಿಂಗ್. ಆ ರೀತಿ ಮನಿ ತಗಂತಾನೆ. ತಗೊಂಡು ದಟ್ ಮನಿ ಈಸ್ ಯೂಸ್ಡ್ ಟು ಪರ್ಚೇಸ್ ದ ಥಿಂಗ್ ವಿಚ್ ಹಿ ವಾಂಟ್ಸ್. ಅವನಿಗೆ ಏನ್ ಬೇಕು ಅದನ್ನು ಇವನು ಪರ್ಚೇಸ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ನಾವು ಬೈಕ್ ಅಂತ ಹೇಳಿದೆ, ಅವನು ದುಡ್ಡು ತಗೊಂಡು ಹೋಗಿ ಪರ್ಚೇಸ್ ಮಾಡ್ತಾನೆ. ನೋಡ್ರಿ, ಇದನ್ನ ಇದೇನಾಯ್ತು, ಇಂಟರ್ಮೀಡಿಯೇಟ್ ಅಂದ್ರೆ ಎರಡರ ಮಧ್ಯೆ ಯೂಸ್ ಆಯ್ತು. ಅರ್ಥ? ಎರಡರ ಮಧ್ಯೆ ಯೂಸ್ ಆಯ್ತು ಮನಿ. ಅದಕ್ಕೋಸ್ಕರ ಮನಿಗೆ ಏನಂತೀವಿ, ಮನಿ ಇಸ್ ಕನ್ಸಿಡರ್ಡ್ ಆಸ್ ಇಂಟರ್ಮೀಡಿಯೇಟ್ ಮೀಡಿಯಂ ಆಫ್ ಎಕ್ಸ್ಚೇಂಜ್. ವೈ? ಇದನ್ನು ಕೇಳ್ಬೋದು. ವೈ ಮೀನ್ಸ್ ಬಿಕಾಸ್ ಇಟ್ ಕ್ಯಾನ್ ಪರ್ಚೇಸ್ all the goods and services, and people can sell their goods for getting the money, and then by using that money they can purchase the goods or services which they want. Is it understood? ಇದರ ನಂತರ ಈಗ ಇಲ್ಲಿ ಬನ್ನಿ, ಹೌ ಡಸ್ ಮನಿ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಡಬಲ್ ಕೋಇನ್ಸಿಡೆನ್ಸ್. ಹೆಂಗೆ ಈ ಮನಿ ಡಬಲ್ ಕೋಇನ್ಸಿಡೆನ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುತ್ತೆ? ಫಸ್ಟ್ ಒನ್, ಬೈ ಆಕ್ಟಿಂಗ್ ಆಸ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಆಲ್ರೆಡಿ ಐ ಟೋಲ್ಡ್, ಎಕ್ಸ್ಪ್ಲೇನ್ ಮಾಡೀನಿ. ಮನಿ ಹೆಂಗೆ ಈ ಡಬಲ್ ಕೋಇನ್ಸಿಡೆನ್ಸ್, ಅವ್ನು ಮಾರನ್ಗೂ
ಅದೇ ವಸ್ತು ಬೇಕು, ತಗೊಳನಿಗೂ ಅದೇ ವಸ್ತು ಬೇಕು. ಇವನ ಹತ್ರ ಇರೋ ವಸ್ತುನ ಇವ್ನು ಮಾರಕ್ ರೆಡಿ, ಇವನ ಹತ್ರ ಇರೋ ವಸ್ತುನ ಇವ್ನು ತಗೊಳಕ್ ರೆಡಿ. ಈ ರೀತಿ ಇದ್ರೆ ಮಾತ್ರ ಇರುತ್ತಲ್ಲ ಡಬಲ್ ಕೋಇನ್ಸಿಡೆನ್ಸ್. ದಿಸ್ ವಿಲ್ ಬಿ ಸಾಲ್ವ್ಡ್ ಬೈ ಮನಿ. ಹೌ? ಬೈ ಆಕ್ಟಿಂಗ್ ಆಸ್ ಮೀಡಿಯಂ ಆಫ್ ಎಕ್ಸ್ಚೇಂಜ್. Have you understood? It is used as medium of exchange. Because of that, it solves the problem of double coincidence of wants. One point. Second point, it can be used to exchange the goods and services. ಬೇಕಾದ ಗೂಡ್ಸ್ ಅನ್ನ ಮಾರಿ ಮನಿ ತಗೋಬಹುದು, ಮನಿಯಿಂದ ನಾವು ಬೇಕಾದ ಗೂಡ್ಸ್ ಅನ್ನ ನಾವು ಬೇಕಾಗಿದ್ದು ಪರ್ಚೇಸ್ ಮಾಡಬಹುದು. ನಂತರ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ವಾಟ್ ಎವರ್ ಯು ವಾಂಟ್. ನೀವು ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವಂತ ಏನದು ಶೂ ಮೇಕರ್ ಮತ್ತು ವೀಟ್ ಸೆಲ್ಲರ್ ಇವ್ರ ಎಕ್ಸಾಂಪಲ್ ಆದ್ರೂ ತಗೊಳ್ಳಿ, ಅಥವಾ ಫಾರ್ಮರ್ ಇವ್ರ ಎಕ್ಸಾಂಪಲ್ ಆದ್ರೂ ತಗೊಳ್ರಿ, ಅಥವಾ ನಾನು ಹೇಳಿದ ಐಸ್ ಕ್ರೀಮ್ ಮತ್ತು ಬೈಕ್ ಪರ್ಚೇಸ್ ಮಾಡೋರು ಅವ್ರ ಎಕ್ಸಾಂಪಲ್ ಆದ್ರೂ ತಗೊಳ್ರಿ, ಯಾರ್ದಾದ್ರೂ ತಗೊಳ್ರಿ. ಒಟ್ಟಿನಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಿ, ಅವಾಗ 3 ಪಾಯಿಂಟ್ಸ್ ಆಗುತ್ತೆ ಈ ಕ್ವಶನ್ಗೆ. ಹೌ ಡಸ್ ಮನಿ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಡಬಲ್ ಕೋಇನ್ಸಿಡೆನ್ಸ್? ಓಕೆ, ಇದು ಇಲ್ಲಿಗೆ ಸಾಲ್ವ್ ಆಯ್ತು. ನಂತರ ನೆಕ್ಸ್ಟ್ ಕ್ವಶನ್, ಮಾಡರ್ನ್ ಫಾರ್ಮ್ಸ್ ಆಫ್ ಮನಿ. ಓಕೆ, ಬಿಫೋರ್ ಮಾಡರ್ನ್ ಫಾರ್ಮ್ಸ್ ಆಫ್ ಮನಿ, ವಾಟ್ ವರ್ ಯೂಸ್ಡ್ ಆಸ್ ಮನಿ ಇನ್ ಸೋ ಮೆನಿ ನೇಷನ್ಸ್? ಕವಡಿ, ಅಜ್ಜಿಯರೆಲ್ಲ ಕವಡಿ ಆಡ್ತಿರ್ತಾರೆ ನೋಡ್ರಿ, ಚೆಕ್ ಆಡ್ತಿರ್ತಾರೆ, ಕವಡಿ ಆಡ್ತಿರ್ತಾರೆ. Those cowries were used, that means cowries were used as money in so many nations. And then cows were used as money, grains were used as money. Have you understood? Before modern forms of money, these were used as money. Now, what are the modern forms of money? Currency, deposits with bank. These are the main 2 important forms of money. ಅದರ ಜೊತೆ ನಾವು ನೋಡಬಹುದು ಏನಂದ್ರೆ, we use coins as money, notes, paper notes as money, and then some plastic currencies and other things are also used as money. Okay, leave it. Now, first one, currency ಬರೋಣ. modern forms of money ದಾಗ ಫಸ್ಟ್ ಕರೆನ್ಸಿ. ಮೊಬೈಲ್ ರೀಚಾರ್ಜ್ ಮಾಡ್ತೀವಲ್ಲ ಆ ಕರೆನ್ಸಿ ಅಂತ ಅಷ್ಟೇ ಅಲ್ಲ, ಇಲ್ಲಿ ಕರೆನ್ಸಿ ಅಂದ್ರೆ ಇಟ್ ಇಸ್ ಅ ಫಾರ್ಮ್ ಆಫ್ ಮನಿ authorized for exchange by the government. It is a form of money which is authorized for the exchange of medium by the government. Central government of every nation will be authorizing, ಅಂದ್ರೆ ಅದನ್ನ ಒಂದು ಗ್ಯಾರಂಟಿ ಮಾಡಿ ಹೇಳುತ್ತೆ. ನೀವು ಒಂದು ನೋಟ್ ತಗೊಂಡ್ರು ಸಹ, ಯಾವುದೋ ಒಂದು ನೋಟ್ ತಗೊಂಡ್ರಿ ಅನ್ಕೊಳ್ರಿ, ಆ ನೋಟ್ ತಗೊಂಡ್ರೆ ಆ ನೋಟಿನ ಮೇಲೆ ಬರೆದಿರ್ತಾರೆ. ಓಕೆ, ಇಲ್ಲಿ ನೋಡ್ಬೋದು ಈ ನೋಟಿನ ಮೇಲೆ ಏನಂದ್ರೆ, ಐ ಪ್ರಾಮಿಸ್ ಟು ಪೇ ದ ಬೇರರ್ ದ ಸಮ್ ಆಫ್ 100 rupees guaranteed by the central government. ಕಾಣುತ್ತಾ? ಗ್ಯಾರಂಟಿಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್. ಓಕೆ, 1 ಮಾರ್ಕ್ಸ್ ಏನಾರ ಆನ್ಸರ್ ಬೇಕಂದ್ರೆ ನೀವು ಎಕ್ಸಾಮಿನೇಷನ್ಯಾಗ ನೋಟ್ ಇರ್ತಂದ್ರೆ ನೋಡ್ಕೊಂಡು ಬರ್ಬಿಡ್ಬೋದು. ಕಾಪಿ ಹೊಡೆದು ಹೇಳ್ಕೊಡಕತ್ತಿಲ್ಲ, ಸುಮ್ಮನೆ ಜೋಕ್ ಮಾಡಿದೆ. ಐ ಆಮ್ ಜಸ್ಟ್ ಕಿಡಿಂಗ್, ಡೋಂಟ್ ಮಿಸ್ಯೂಸ್. ಅಂಡ್ ದೆನ್ ಇಫ್ ಯು ಆರ್ ಕಾಟ್, ಯು ಆರ್ ನಾಟ್ ಅಟ್ ಆಲ್ ಅಲೌಡ್ ಟು ಗೋ ವಿತ್ ಮನಿ ಆಲ್ಸೋ. ಓಕೆ, ಟು ಎಕ್ಸಾಮಿನೇಷನ್ ಸೆಂಟರ್ಸ್. ಸುಮ್ಮನೆ ಮತ್ತೆ ಜೋಕ್ ಮಾಡಿದ್ದು ಮತ್ತೆ ಯಾರು ತಗೊಂಡೋಗಿ ಟ್ರೈ ಮಾಡ್ಬೇಡ್ರಿ. ಓಕೆ, ಇಟ್ ಇಸ್ ಅಫೆನ್ಸ್. ನಾವು ಈಗ ಕರೆನ್ಸಿ ಅಂದ್ರೆ ಏನು? ಇಟ್ ಇಸ್ ಅ ಫಾರ್ಮ್ ಆಫ್ ಮನಿ authorized for exchange by the government. ಈಗ ನೋಡಿ, ಈ ನೋಟ್ ಅಪ್ಪ, ಇದು ಈ ನೋಟಿಗೆ ಇದೊಂದು ಪೇಪರ್, ಇಟ್ ಇಸ್ ಪೇಪರ್. ಈಸ್ ಇಟ್ ಹ್ಯಾವಿಂಗ್ 100 rupees ವ್ಯಾಲ್ಯೂ? ಇದನ್ನೇನಾರ ರದ್ದಿಗೆ ಹಾಕಿದ್ನಂದ್ರೆ 100 ರೂಪಾಯಿ ಬರುತ್ತೆ. ಇದಕ್ಕೇನ್ರ ಅಲ್ಲ, ಅವ್ನು ತಗೊಂಡು 100 ರೂಪಾಯಿ ಅಂತ ಕೊಡ್ಬೋದು, ಆದ್ರೆ ರದ್ದಿ ವ್ಯಾಲ್ಯೂ ಆಯ್ತಾ, ತೂಕ ಮಾಡ್ತಾರಲ್ಲ ಪೇಪರ್, ಅಲ್ಲಿ ಬರುತ್ತಾ? ಅಥವಾ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಸಮ್ ಕಾಯಿನ್ಸ್, ಓಕೆ, ಅಕಸ್ಮಾತ್ ಒಂದು ಕಾಯಿನ್ ಕೊಡಮೇಲೆ ತಂದೆ, ಅದರ್ ಸೂಪರ್ ವಂಡರ್ಫುಲ್ ಬಾಯ್. ಹಿಯರ್ Timorani school. Here there is a coin. ಈ ಕಾಯಿನನ್ನ ಮಾರಿದ್ರೆ 5 ರೂಪಾಯಿ ತೂಕದ್ದು ಮಾರಿದ್ರೆ 5 ರೂಪಾಯಿ ಬರಲ್ಲ ತೂಕಕ್ಕೆ, ಹೌದಾ? ಅಕಸ್ಮಾತ್ 5,000 ರೂಪಾಯಿ ಕಾಯಿನ್ ಮಾಡಿದ್ರೆ ಅನ್ಕೊಳ್ರಿ, ಅದನ್ನೇನಾದ್ರೂ ನಾವು ಬಂಗಾರದ ಅಂಗಡಿ ಕೊಟ್ರೆ 5,000 ರೂಪಾಯಿ ಬರಲ್ಲ. ಓಕೆ, ತಗೊಂಡು ಲಕ್ಷ್ಮೀ ದೇವಿ ತರ. ಓಕೆ, ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ದೀಸ್ ಮಾಡರ್ನ್ ಡೇ ಕರೆನ್ಸೀಸ್ ಆರ್ ನಾಟ್ ಹ್ಯಾವಿಂಗ್ ಎನಿ ವ್ಯಾಲ್ಯೂ ಆಫ್ ದೇರ್ ಓನ್. ಬಿಕಾಸ್ ಇನ್ ಓಲ್ಡನ್ ಡೇಸ್ silver coins were there, copper coins were there, golden coins were there. Gold, silver, copper coins ಇದ್ವು. ಅದರ ಆ ಕಾಯಿನಿನ ವ್ಯಾಲ್ಯೂನೇ ಅಷ್ಟಿರ್ತಿತ್ತು. ಗವರ್ನಮೆಂಟ್ ನಾನು ಅದನ್ನ ಆಥರೈಸ್ ಮಾಡಿಲ್ಲ ಅಂದ್ರೂ ಸಹ ಜನ ಅದನ್ನ ತಗೊಂಡೋಗಿ ಬಂಗಾರದ ಅಂಗಡಿಗೆ ಮಾರಕ್ ಕೊಟ್ರೆ ಅದ್ರ ಮೇಲೆ ಎಷ್ಟು ವ್ಯಾಲ್ಯೂ ಇರ್ತಿತ್ತು, ಬರೆದಿತ್ತು ಅಷ್ಟೇ ವ್ಯಾಲ್ಯೂ ಸಿಕ್ತಿತ್ತು ಅವರಿಗೆ. ಅರ್ಥ ಆಯ್ತಾ? ಹಂಗಾಗಿ ಅದನ್ನ ವ್ಯಾಲ್ಯೂ ಇರುವಂತ ಕರೆನ್ಸಿ. ಬಟ್ ಹಿಯರ್ ದೀಸ್ ಕರೆನ್ಸೀಸ್ ಆರ್ ನಾಟ್ ಹ್ಯಾವಿಂಗ್ ವ್ಯಾಲ್ಯೂ ಆಫ್ ದೇರ್ ಓನ್. Have you understood? These currencies are not all having value of their own, without any own use. They are not useful also for anything. ಹಸಿವಾಗೈತೆ ಅಂತಂದು ಹೇಳಿ ಅವಾಗಿನ ಕಾಲದಲ್ಲಿ ಗ್ರೇನ್ಸ್ ಅನ್ನ
ಕರೆನ್ಸಿಯಾಗಿ ಬಳಸಿದ್ರು ಅಂತ ಹೇಳಿದೆ. ಗ್ರೇನ್ಸ್ ನ ಊಟ ಮಾಡಬಹುದಿತ್ತು. ಕೌಸ್ ವರ್ ಆಲ್ಸೋ ಯೂಸ್ಡ್ ಆಸ್ ಕರೆನ್ಸಿ. ಆ ಕೌಸ್ ಇಂದ ಹಾಲು ಕರ್ಕೊಂಡು ಏನು ಯೂಸ್ ಮಾಡಬಹುದಿತ್ತು. ಆದ್ರೆ ಈ ನೋಟಿಂದ ಹಾಲು ಕರೋದು, ನೋಟಿಂದ ಊಟ ಮಾಡಿ ಏನು ಮಾಡಕ್ಕಾಗಲ್ಲ. Isn't it? Because of that only it is said that it is not having currency. Modern day currency is not having any value. These are there in the form of paper or coins. Paper notes or coins which are authorized by the government. They are known as currency. ಅರ್ಥಾತ್ ಸ್ನೇಹಿತರೆ, ಕರೆನ್ಸಿ ಅಂದ್ರೆ ಇದು ಗವರ್ಮೆಂಟ್ ಇಂದ ಆಥರೈಸ್ ಆಗೈತಿ. ಬಿಕಾಸ್ ಆಫ್ ದಟ್ ಓನ್ಲಿ ಇಟ್ ಈಸ್ ಅಕ್ಸೆಪ್ಟೆಡ್, ಬಟ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಇಟ್ಸ್ ಓನ್ ವ್ಯಾಲ್ಯೂ. ನಂತರ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವಾಟ್ ಈಸ್ ಕರೆನ್ಸಿ ಆದ ನಂತರ ವೈ ಇಟ್ ಈಸ್ ಅಕ್ಸೆಪ್ಟೆಡ್. ವೈ ಇಟ್ ಇಸ್ ಅಕ್ಸೆಪ್ಟೆಡ್ ಬಹಳ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಕರೆನ್ಸಿ ಈಸ್ authorized by the government, one point, and then no other community or other organization or other individuals are allowed to issue currency, issue money. ನಮ್ಮ ದೇಶದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ಪರ್ಮಿಷನ್ ಕೊಟ್ಟೈತೆ. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ನಲ್ಲಿರುವಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ ಬಿಹಾಫ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಇಟ್ issues the currency. Have you understood? ಹಾಗಾಗಿ ಇಟ್ ಹ್ಯಾಸ್ ಬೀನ್ ಇಶ್ಯೂಡ್ ಬೈ ದ ಗವರ್ನಮೆಂಟ್, ಸೊ ಇಟ್ ಈಸ್ ಅಕ್ಸೆಪ್ಟೆಡ್. ಅರ್ಥ ಸ್ನೇಹಿತರೆ, ಈ ಕ್ವಶನ್ ಇನ್ನೊಂದು ರೀತಿಯಲ್ಲಿ ಕೇಳಬಹುದು. ಹೆಂಗಂದ್ರೆ ಈಗ ಟ್ವಿಸ್ಟ್ ಮಾಡಿ ಕೇಳಿದ್ರಾಗ ನಾವು ಟ್ವಿಸ್ಟ್ ಆಗಿ ಬಿಟ್ಬಿಡ್ತೀವಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಏನಂದ್ರೆ ಈ ಕ್ವಶನ್ ಇನ್ನೊಂದು ರೀತಿ ಹೆಂಗ್ ಕೇಳಬಹುದು ಅಂದ್ರೆ, ವೈ ಈಸ್ ಕರೆನ್ಸಿ ಅಕ್ಸೆಪ್ಟೆಡ್ ದೋ ಇಟ್ ಈಸ್ ನಾಟ್ ಹ್ಯಾವಿಂಗ್ ಇಟ್ಸ್ ಓನ್ ವ್ಯಾಲ್ಯೂ ಅಂತ ಕೇಳಬಹುದು. ಅಥವಾ ವೈ ಈಸ್ ಮಾಡರ್ನ್ ಡೇ ಕರೆನ್ಸಿ ಇಸ್ ನಾಟ್ ಹ್ಯಾವಿಂಗ್ ಇಟ್ಸ್ ಓನ್ ವ್ಯಾಲ್ಯೂ ಅಂಡ್ ಯೂಸ್, ದೆನ್ ಆಲ್ಸೋ ಇಟ್ ಈಸ್ ಅಕ್ಸೆಪ್ಟೆಡ್ ವೈಡ್ಲಿ, ಜಸ್ಟಿಫೈ, ಎನ್ಯುಮರೇಟ್, ಹೈಲೈಟ್, ಈ ರೀತಿನೂ ಕೇಳಬಹುದು. ಎರಡೂ ರೀತಿ ಏನೇ ಕೇಳಿದ್ರು ಸಹ ನೀವೇನ್ ಬರೀಬಹುದು, ಇಟ್ ಈಸ್ ಆಥರೈಸ್ಡ್ ಬೈ ದ ಗವರ್ನಮೆಂಟ್. ನಾನು ಅರ್ಧ ಸೆಂಟೆನ್ಸ್ ಅಥವಾ ಒಂದು ಸೆಂಟೆನ್ಸ್ ಬರ್ದಿರ್ತೀನಿ, ಅದ್ರ ಕೆಳಗಡೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಟ್ ಲೀಸ್ಟ್ 1 or 2 sentences, then you are going to get full marks. ನಾ ಬರ್ದಷ್ಟೇ ಬರೆದ್ರೆ ಆಫ್ ಆಗ್ಬಿಡ್ತೈತಿ ಬರ್ದಿರೋಂಥ ಆನ್ಸರ್ಗೆ ಮಾರ್ಕ್ಸ್ ಬರೋವಂಥದ್ದು. ಓಕೆ, ಈಗ ಫಸ್ಟ್ ಒನ್, ಇಟ್ ಈಸ್ ಆಥರೈಸ್ಡ್ ಬೈ ದ ಗವರ್ನಮೆಂಟ್. ಸೆಕೆಂಡ್ ಒನ್, no other authority or no other individual or organization is given the power to issue the currency or money. ಹಂಗಾಗಿ ಇದು ಒಂದೇ ದಾರಿ ಇರೋದು ಬಳಸಬೇಕು. ಮೂರನೇದು, ಇಫ್ ಎನಿ ಒನ್ ಡಸಂಟ್ ಅಕ್ಸೆಪ್ಟ್ ದ ಕರೆನ್ಸಿ ಆಫ್ ದಟ್ ನೇಷನ್, ಇಟ್ ಈಸ್ ಒನ್ ಅನ್ಅಕ್ಸೆಪ್ಟಬಲ್ ಕ್ರೈಮ್ ಆರ್ ಅಫೆನ್ಸ್. ಕ್ರೈಮ್ ಅನ್ನೋದಕ್ಕಿಂತ ಅಫೆನ್ಸ್, ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ, ಅಂತಹ ಅಫೆನ್ಸ್ ಇದು. ಅರ್ಥ ಆಯ್ತಾ? ಇಟ್ ಈಸ್ ಒನ್ ಅಫೆನ್ಸ್. Because central government of India, when it has told, it is the means when it has promised, note ಮೇಲೆ ತೋರಿಸಿದ್ದೆ ಬರ್ದತ್ತ, ಅದು ಪ್ರಿಂಟ್ ಆಗತ್ತಾ, ಹಂಗಿದ್ದಾಗ if anyone doesn't accept the coins or notes or currency of India, then it is just insulting our Indian government. It is one offense. So everyone in the business must accept Indian currency in India. ಅರ್ಥ ಆಯ್ತಾ? ಅದನ್ನ ಬಿಟ್ಟು ನೀವು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ತಗೊಳಕತ್ತಿಲ್ಲ ಅಂತ ಹೇಳಿ ನೀವು ಅಫೆನ್ಸ್ ಅನ್ನಂಗಿಲ್ಲ. ಅವ್ರ ದೇಶಕ್ಕೆ ಹೋದಾಗ ಅವ್ರ ಕರೆನ್ಸಿ ನಾವು ಕನ್ವರ್ಟ್ ಮಾಡಿ ಅದನ್ನ ಯೂಸ್ ಮಾಡಬೇಕು. ಓಕೆ, ಈಗ ಇವೆರಡು ಪಾಯಿಂಟ್ ಅರ್ಥ ಆಯ್ತು. ನೆಕ್ಸ್ಟ್ 3 ಪಾಯಿಂಟ್ ಅರ್ಥ ಆಯ್ತು. ನಾಲ್ಕನೇದು ಏನಂದ್ರೆ, ಇಟ್ ಸಾಲ್ವ್ಸ್ ದ ಪ್ರಾಬ್ಲಮ್ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಆಲ್ರೆಡಿ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂದ್ರೆ ಏನಂತ ಹೇಳಿದೀನಿ. ಅಕಸ್ಮಾತ್ ದುಡ್ಡಿಲ್ಲ, ಲೇಟ್ ಆಗಿ ಜಾಯ್ನ್ ಆಗಿರಂದ್ರೆ ನೀವು ನೋಡ್ಬೋದು. ನಂತರ ಇಟ್ ಸಾಲ್ವ್ಸ್ ದ ಪ್ರಾಬ್ಲಮ್ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ದೆನ್ ಇಟ್ ಈಸ್ ಈಸಿ ಫಾರ್ ಟ್ರಾನ್ಸಾಕ್ಷನ್, ಫಾರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಇಟ್ ಇಸ್ ವೆರಿ ವೆರಿ ಈಸಿಯರ್ ಅಂಡ್ ಇಟ್ ಕ್ಯಾನ್ ಬಿ ಸ್ಟೋರ್ಡ್. ಹ್ಯಾವ್ ಅಂಡರ್ಸ್ಟುಡ್? ಇದನ್ನ ಸ್ಟೋರ್ ಮಾಡಬಹುದು. ಅಷ್ಟು ಸುಲಭವಾಗಿ ಇದೇನು ಹಾಳಾಗಿ ಹೋಗಲ್ಲ. ಅದೇ ನಾವು ಜೋಳ, ಅಕ್ಕಿ, ಆಕಳು ಎಲ್ಲದನ್ನು ಸ್ಟೋರ್ ಮಾಡಿ ಇಡೋದಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಇಟ್ ಈಸ್ ಈಸಿ ಟು ಸ್ಟೋರ್ ಅಂಡ್ ಇಟ್ ಈಸ್ ಈಸಿ ಫಾರ್ ಟ್ರಾನ್ಸಾಕ್ಷನ್ಸ್. ಒನ್ ಪಾಯಿಂಟ್. ಸೆಕೆಂಡ್ ಒನ್, ಇಟ್ ಸಾಲ್ವ್ಸ್ ದ ಪ್ರಾಬ್ಲಮ್ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ನೆಕ್ಸ್ಟ್, ಇಟ್ ಈಸ್ ಆಥರೈಸ್ಡ್ ಬೈ ದ ಗವರ್ನಮೆಂಟ್ ಅಂಡ್ ದೆನ್ ನೋ ಒನ್ ಈಸ್ ಅಲೌಡ್ ಟು ಇಶ್ಯೂ ಕರೆನ್ಸಿ ಅದರ್ ದ್ಯಾನ್ ದ ಗವರ್ನಮೆಂಟ್. ನಂತರ ಇಟ್ ಈಸ್ ಅಫೆನ್ಸ್ ನಾಟ್ ಟು ಅಕ್ಸೆಪ್ಟ್ ದ ಕರೆನ್ಸಿ. ಕರೆನ್ಸಿಯನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಅದು ಅಫೆನ್ಸ್. ಅದು ಅರ್ಥ ಆಯ್ತಾ? ಇದಿಷ್ಟು ಅರ್ಥ ಆಯ್ತು ನಿಮ್ಗೀಗ. ವಾಟ್ ಈಸ್ ಕರೆನ್ಸಿ ಅಂಡ್ ವೈ ಇಟ್ ಈಸ್ ಅಕ್ಸೆಪ್ಟೆಡ್. ಇಟ್ ಈಸ್ ಒನ್ ಮಾಡರ್ನ್ ಫಾರ್ಮ್ ಆಫ್ ಮನಿ. It is one modern form of money. What is the second modern form of money? That is deposits with banks. ಅರ್ಥ ಸ್ನೇಹಿತರೆ, ಈಗ ಡೈರೆಕ್ಟ್ ಆಗಿ ಕೇಳಲ್ಲ ವಾಟ್ ಆರ್ ದ ಮಾಡರ್ನ್ ಫಾರ್ಮ್ಸ್ ಆಫ್ ಮನಿ ಅಂತ ಕೇಳಿದ್ರೆ ನೀವು ಒಂದು ಕರೆನ್ಸಿ, ಇನ್ನೊಂದು ಡಿಪಾಸಿಟ್ಸ್ ವಿತ್ ಬ್ಯಾಂಕ್ ಅಂತ ಬರೆದು ಇದಕ್ಕೂ ಸಹ 1-2 ಪಾಯಿಂಟ್ಸ್, ಇದಕ್ಕೂ ಸಹ 1-2 ಪಾಯಿಂಟ್ ಬರೆದ್ರೆ 3 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಬರುತ್ತೆ, ಮಾರ್ಕ್ಸ್ ಬರುತ್ತೆ. ಅಕಸ್ಮಾತ್ ಇದನ್ನ ಡಿಟೇಲ್ ಆಗಿ ಕರೆನ್ಸಿ ಇದೆ ಕೇಳಿದ್ರು ಅಂದ್ರೆ ವೈ ಇಟ್ ಇಸ್ ಅಕ್ಸೆಪ್ಟೆಡ್ ಅಂತ ಕೇಳಿದ್ರೆ ಈಗ ಹೇಳಿದ್ರೆ ಅದೆಷ್ಟು ಬರೀಬೇಕು. ಓಕೆ, ಈಗ ಸೆಕೆಂಡ್ ಮಾಡರ್ನ್ ಫಾರ್ಮ್ ಆಫ್ ಮನಿ ಈಸ್ ಡಿಪಾಸಿಟ್ಸ್ ವಿತ್ ಬ್ಯಾಂಕ್.
people who are having more money, they can open one account in bank. ನಮಗೆ FB ಅಕೌಂಟ್, ಇನ್ಸ್ಟಾ ಅಕೌಂಟ್ ಅಂತವು ಭಾಳ ಗೊತ್ತದವು, ಹೌದಾ? ಆದರೆ ನೀವು ಇನ್ನೂ ದೊಡ್ಡವ್ರು ಯಾಕಂದ್ರೆ ನಿಮ್ಮ ಏಜ್ ಅಷ್ಟೈತೆ ಅಷ್ಟು ಗೊತ್ತಿರ್ತದೆ. ನೀವು ಇನ್ನೂ ದೊಡ್ಡವ್ರು ಹಾಕ್ಯಂತ ಹೋದಂಗೆ ನಿಮ್ಮ ಬಿಸ್ನೆಸ್ಸು, ನಿಮ್ಮ ಇನ್ಕಮ್ಮು, ನಿಮ್ಮ ಅರ್ನಿಂಗ್ ಎಲ್ಲ ಬರೋಕ್ಕೆ ಶುರುವಾತಂದ್ರೆ ಅವಾಗ ನಿಮ್ಮದು ಅಕೌಂಟ್ ಇರುತ್ತೆ ಅಂತ ನಮಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಟೀಚರ್ಸ್ ಹೇಳ್ತಿದ್ರು. ಆದರೆ ಈಗೇನಂದ್ರೆ ಈಗ ನಿಮಗೂ ಸಹ ಎಲ್ಲರಿಗೂ ಬ್ಯಾಂಕ್ನಾಗ ಅಕೌಂಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಸ್ಕಾಲರ್ಶಿಪ್ ಬರುತ್ತೆ, ಓಕೆ, ಬೇರೆ ಬೇರೆ ಏನಾರ ಬರ್ತಾವೆ ಅಂತಂದು ಹೇಳಿ ನಿಮಗೂ ಸಹ ಅಕೌಂಟ್ ಮಾಡಿಸಿರ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತೈತಿ ಏನಂದ್ರೆ ಎನಿ ಪರ್ಸನ್ ಕ್ಯಾನ್ open their account and then what is the money with them, it can be deposited in banks. That deposited money or deposits with bank, that is also another form of modern day money. Have you understood what is the second form of modern day money? That is deposits with bank. ಈ ಡಿಪಾಸಿಟ್ಸ್ ವಿತ್ ಬ್ಯಾಂಕ್ ನಾಗೆ ಎರಡು ರೀತಿ ಇರುತ್ತೆ. ಒಂದನೇದು ಡಿಮ್ಯಾಂಡ್ ಡಿಪಾಸಿಟ್ಸ್, ನಂತರ ಚೆಕ್. First one, what do you mean by demand deposits? Whenever a person deposits money in bank, that person can withdraw the money according to his will and wish. ಅವನಿಗೆ ಬೇಕನ್ಸಿದ್ರೆ ಆ ದುಡ್ಡನ್ನ ಡಿಮ್ಯಾಂಡ್ ಮಾಡಿ ವಾಪಸ್ ತಗೋಬಹುದು. ಅರ್ಥಾತ್ ಸೊ ಓನ್ಲಿ ಇಟ್ ಇಸ್ ನೋನ್ ಆಸ್ ಡಿಮ್ಯಾಂಡ್ ಡಿಪಾಸಿಟ್. ಅರ್ಥಾತ್ ನೋಡ್ರಿ, ಡಿಪಾಸಿಟ್ಸ್ ವಿತ್ ದ ಬ್ಯಾಂಕ್ ಅಕೌಂಟ್ಸ್ ದಟ್ ಕ್ಯಾನ್ ಬಿ ವಿತ್ಡ್ರಾನ್, ಅಲ್ಲ ಅದೇ ಮೊದಲು ಹೇಳಿದೀಗ, ದಟ್ ಕ್ಯಾನ್ ಬಿ ವಿತ್ಡ್ರಾನ್ ಆರ್ ಕಾಲ್ಡ್ ಆಸ್ ಡಿಮ್ಯಾಂಡ್ ಡಿಪಾಸಿಟ್ಸ್. ಅರ್ಥಾತ್ ಈಗ ಬ್ಯಾಂಕ್ ನಲ್ಲಿ ದುಡ್ಡಿಟ್ರೆ ಏನ್ ಲಾಭ? ಒನ್ ಇಸ್ ಸೇಫ್ಟಿ. Second one, bank gives some interest also on our deposits. On our deposits, bank gives interest as well as it is kept safely in bank. Have you understood? So these are the two things. How is money safe with banks? ಇದಕ್ಕೆ ಈಗ ಹೇಳಿದ್ನಲ್ಲ ಇದೇ ಪಾಯಿಂಟ್ಸ್ ಅನ್ನ ಬರೀಬಹುದು. ಅರ್ಥಾತ್ ಸ್ನೇಹಿತರೆ, ಈಗ ಡಿಮ್ಯಾಂಡ್ ಡಿಪಾಸಿಟ್ ಮುಗಿತು. ಹೌ ಇಸ್ ಮನಿ ಸೇಫ್ ವಿತ್ ಬ್ಯಾಂಕ್ಸ್ ಇದು ಮುಗಿತು. ನಂತರ ಚೆಕ್. ವಾಟ್ ಇಸ್ ಚೆಕ್? ಚೆಕ್ ಇಸ್ ಎ ಪೇಪರ್. ಅಂದ್ರೆ ನೀವು ಚೆಕ್ ಅನ್ನು ನೋಡಿ, ಅದೇನೊಂದು ಪೇಪರ್ ಅಷ್ಟೇ. ಅದ್ರಾಗ ಏನ್ ಬರ್ತೀವಿ? ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ದ ಅಕೌಂಟ್ ಇನ್ ದ ಬ್ಯಾಂಕ್, ದಟ್ ಪರ್ಸನ್ ಟೇಕ್ಸ್ ಒನ್ ಪೇಪರ್ ಆರ್ ಬುಕ್ಲೆಟ್ ಆಫ್ ಪೇಪರ್ಸ್ ವಿಚ್ ಕ್ಯಾನ್ ಬಿ ಯೂಸ್ ಟು ವಾಟ್ which can be used to instruct that bank to pay one specific amount which is written on that paper to that person who has brought that check and on whose name that check has been written. ಇನ್ನೊಂದ್ಸರಿ ಹೇಳ್ತೀನಿ, ಸರಿ ಕೇಳ್ಕೊಂಡ್ರೆ. ಚೆಕ್ ಅಂದ್ರೆ ಇಟ್ ಇಸ್ ಎ ಪೇಪರ್, ಪೀಸ್ ಆಫ್ ಪೇಪರ್ ವಿಚ್ ಇನ್ಸ್ಟ್ರಕ್ಟ್ಸ್ ದ ಬ್ಯಾಂಕ್ ಟು ಪೇ ಸ್ಪೆಸಿಫಿಕ್ ಅಮೌಂಟ್ ಟು ದ ಪರ್ಸನ್ ಹೂಸ್ ನೇಮ್ ಇಸ್ ರಿಟರ್ನ್ ಆನ್ ದಟ್ ಚೆಕ್. ಆ ಚೆಕ್ಕಿನ ಮೇಲೆ ಇವರಿಗೆ ಅಂತ ಬರೆದಿರ್ತಾರೆ. ಯಾರಿಗೆ? ರಾಹುಲ್, ಇವರಿಗೆ 1 ಕೋಟಿ ಬರೋದು. ಕೆಳಗಡೆ ಯಾರ ಅಕೌಂಟ್ ಇಂದ ಅಕೌಂಟ್ ನಂಬರ್ ಎಲ್ಲ ಹಾಕಿರ್ತೀವಿ. ಅಕೌಂಟ್ ಓನರ್ ಯಾರು ಇರ್ತಾರೆ ಅವರು ಸೈನ್ ಮಾಡಿರ್ತಾರೆ. ಅರ್ಥಾತ್ ಈಗ ರಾಹುಲ್ ಹೆಸರು ಅದ್ರ ಮೇಲೆ ಬರ್ದೇನಂದ್ರೆ, ಆ ರಾಹುಲ್ ಚೆಕ್ ತಗೊಂಡು ಹೋದ ಅಂದ್ರೆ ಬ್ಯಾಂಕ್ನಾಗೆ, ನನ್ನ ಅಕೌಂಟ್ನಾಗ 1 ಕೋಟಿ ರೂಪಾಯಿ ಇದ್ರೆ ಏನ್ ಮಾಡ್ತಾರೆ? 1 ಕೋಟಿ ರೂಪಾಯಿನ ಯಾರ ಹೆಸರಿಗೆ ಚೆಕ್ ಬರ್ದಿವಿ ಅವ್ರಿಗೆ ಕೊಡ್ತಾರೆ. ಅರ್ಥಾತ್ ಇದು ಏನ್ ಮಾಡ್ತೀವಿ? ಈ ಪೇಪರ್ ಪೀಸ್ ಇಟ್ ಈಸ್ ಇನ್ಸ್ಟ್ರಕ್ಟಿಂಗ್ ದ ಬ್ಯಾಂಕ್ to pay the amount to or pay that specific amount which is written on that check to that person whose name is written on that check. ಅದೇ ಹೇಳಿದ್ದು, ಚೆಕ್ is a paper instructing the bank to pay a specific amount from the person's account to the person whose name the check is issued. In whose name the check is issued. ಅರ್ಥಾತ್ ಸ್ನೇಹಿತರೆ, ಈಗ ಚೆಕ್ ಅಂದ್ರೆ ಏನಂತ ಸಹ ನಿಮ್ಗೆ ಕ್ಲಿಯರ್ ಆಯ್ತು. ಜೊತೆಗೆ ಕೊನೆಯದಾಗಿ, ಹೌ ಡು ಬ್ಯಾಂಕ್ಸ್ ಮೀಡಿಯೇಟ್ ಬಿಟ್ವೀನ್ two types of people? How do banks mediate between two types of people? Who are two types of people? 4 ಅಥವಾ 2 ಕೈ ಮಾಡಿದೆ. Who are two types of people? One is the persons who are having more money or surplus money. Another one is the persons who are in need of money. The people who are having more money, they can deposit that amount in bank. ಅರ್ಥಾತ್ ಅವ್ರು ಏನ್ ಮಾಡ್ಬೋದು? ಬ್ಯಾಂಕ್ ನಲ್ಲಿ ಅವರ ಅಮೌಂಟ್ ಅನ್ನ ಡಿಪಾಸಿಟ್ ಮಾಡ್ಬೋದು. ಓಕೆ. The persons who are in need of money, they can get the amount as loan by those banks. ಅರ್ಥಾತ್ ಈಗ ಇವರಿಬ್ರು ಮಧ್ಯದಲ್ಲಿ ಏನ್ ಮಾಡುತ್ತೆ? ಬ್ಯಾಂಕ್ ಮೀಡಿಯೇಟ್ಸ್. ಹೌ ಬ್ಯಾಂಕ್ ರಿಸೀವ್ಸ್. ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇವನ್ನೇ ಪಾಯಿಂಟ್ಸ್ ಮಾಡಿ ಬರೀರಿ, ಯಾಕಂದ್ರೆ ಒಂದು ಬೋರ್ಡ್ ಚಿಕ್ಕದೈತಿ. ಓಕೆ, ಕಾನ್ಸೆಪ್ಟ್ ಒಂದೇ ಒಂದು ಕ್ವಶನ್ ನಾನು ಆನ್ಸರ್ ಬೋರ್ಡ್ ಮೇಲೆ ಬರ್ದಿಲ್ಲ, ಕರೆಕ್ಟ್ ಆಗಿ ಬರ್ಕೊಳ್ರಿ. ಏನಂದ್ರೆ ಇಟ್ ಈಸ್
how do banks mediate between people with surplus amount and people who are in need of money? Okay, ಇದು ಕಾನ್ಸೆಪ್ಟ್ ಸರಿಯಾಗಿ ಗೊತ್ತಿದ್ರೆ ಏನಂದ್ರೆ the people who are having more money or surplus money, they can deposit the amount in banks. One point. Okay, second point, ಇದನ್ನ ಬೇಕಾದ್ರೆ ನೀವು ಸ್ಟಾಪ್ ಮಾಡಿ ಈ ವಿಡಿಯೋ ಲೈವ್ ಮುಗಿದ ನಂತರ ಮತ್ತೆ ನೀವು ರಿವೈಂಡ್ ಮಾಡಿ ನೋಡಿ ಪಾಯಿಂಟ್ಸ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ the people who are in need of money, they can get that amount as loan on high interest. Second, ಅರ್ಥ ಆಯ್ತಾ? ಥರ್ಡ್ ಪಾಯಿಂಟ್ ಏನಂದ್ರೆ ಬ್ಯಾಂಕ್ ಗಿವ್ಸ್ some part of that interest which is secured by giving the loan. ಲೋನ್ ಕೊಟ್ಟಿರ್ತಾರಲ್ಲ ಅದ್ರಾಗ ಇಷ್ಟು ಇಂಟ್ರೆಸ್ಟ್ ಆಗಿರ್ತಾರಲ್ಲ ಅದರ ಸಮ್ ಪಾರ್ಟ್ ಅನ್ನ ಏನ್ ಮಾಡುತ್ತೆ ಬ್ಯಾಂಕ್, ಇಟ್ ಗಿವ್ಸ್ ಟು the person who has deposited the amount. Have you understood? The person who has deposited the amount, for him one part of that interest will be given. Then how bank earns money? What is the source of income for bank? ಯಾಕಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ನೋಡ್ತೀರಿ, ಬ್ಯಾಂಕಿಂಗ್ನಾಗೆ ಎಷ್ಟು ಬಹಳ ಸಾವಿರಾರು ರೂಪಾಯಿ ಲಕ್ಷಗಟ್ಟಲೆ ರೂಪಾಯಿ ಸಂಬಳ ಇರೋಂಥವ್ರು ನೋಡ್ತೀವಿ. ಅನೇಕ ಜನ ಲಕ್ಷಾಂತರ ಜನ ಬ್ಯಾಂಕ್ನಲ್ಲಿ ಕೆಲಸ ಮಾಡೋರು ನೋಡ್ತೀವಿ. ಅವ್ರಿಗೆಲ್ಲ ಸ್ಯಾಲ್ರಿ ಹೆಂಗ್ ಬಂತು ಅಂದ್ರೆ what is the income of the bank or how bank gets the resource or source? Bank gets that income which is remaining after, or which is the difference between interest taken from the person who has taken the loan and interest given to the person who has invested or deposited the amount. How banks secure the resource or income. ಇದನ್ನು ಕೇಳಬಹುದು ಕ್ವಶನ್. ಅದಕ್ಕೆ ಏನಂದ್ರೆ in banks the same thing can be written, only ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಅಷ್ಟೇ. ಏನಂದ್ರೆ in banks the people those who are having more money, they will invest or deposit that money, and then the people who want the money, they will get it on loan on high interest, as loan on high interest. The people those who are having the need of money, they will get the seventh ಸಾರಿ ಸ್ವಲ್ಪ ಆ ಕಡೆಗೆ ಡಿಸ್ಟರ್ಬೆನ್ಸ್ ಆಗ್ಬಿಟ್ರೆ ಸ್ಟಾಪ್ ಆಗ್ಬಿಡುತ್ತೆ. ಸ್ವಲ್ಪ ಯಾರೋ ಸೇವಂತಿಗೂ ಮಾಡಕ್ ಬಂದಾರೆ. ಓಕೆ, ಅದು ಹೋಗ್ಲಿ, ಕ್ಲಿಯರ್ ಆಗಲಿ, ಇಲ್ಲಾಂದ್ರೆ ಸುಮ್ಮನೆ ಕನ್ಫ್ಯೂಷನ್ ಅದು ಕೇಳ್ತಿರುತ್ತೆ, ನಿಮ್ಗೆ ಕಾನ್ಸಂಟ್ರೇಷನ್ ಇಲ್ಲ. ಅದಕ್ಕೋಸ್ಕರ ಈಗ ಮತ್ತೊಂದ್ಸರಿ ಏನಂದ್ರೆ ಹೌ ಬ್ಯಾಂಕ್ಸ್ ಮೀಡಿಯೇಟ್ ಬಿಟ್ವೀನ್ ಟೂ ಕೈಂಡ್ಸ್ ಆಫ್ ಪೀಪಲ್ ಅಂತಂದ್ರೆ ಕೇಳಿ, ಅಥವಾ ಹೌ ಬ್ಯಾಂಕ್ ಅರ್ನ್ಸ್ ದ ಮನಿ ಅಂತ ಕೇಳಿದ್ವಿ. ಸ್ಟಾರ್ಟಿಂಗ್ 2 points 3 points are same. In bank, the people those who are having more money, they are going to deposit the money, and then that money is used by the bank to give loan to the people who are in need of money on high interest. Have you understood? ಅರ್ಥ ಆಯ್ತಾ? ಈಗ that high, some part of interest of that money will be given to the people who have deposited that amount. ಅರ್ಥ ಆಯ್ತಾ? ಯಾರು ಡಿಪಾಸಿಟ್ ಮಾಡಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾರೆ. ಸೊ the difference between the interest charged by the bank to those people who have taken the loan, interest on loan that means minus, or difference between interest on the loan are secured by giving the loan minus ಯಾವುದು interest given to the depositor. That amount is source of income for bank. ಅರ್ಥ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ interest from loan minus interest given to depositor, ಇದೆ ಇನ್ಕಮ್ ಆಫ್ ಬ್ಯಾಂಕ್. ಹಂಗಂದ ತಕ್ಷಣ ಬ್ಯಾಂಕ್ನಾಗಿರೋಂಥ ಎಲ್ಲ ದುಡ್ಡು ಅವ್ರು ಕಟ್ಬಿಡ್ತಾರ, ಸಾಲ ಕೊಟ್ಬಿಡ್ತಾರ ಅಂದ್ರೆ ನೋ, 15% ಆಫ್ ದಟ್ ಡಿಪಾಸಿಟ್ will be there in the bank, and remaining 85% of the amount is given as loan. ಅರ್ಥ ಮಾಡ್ಕೊಳ್ರಿ, 15% of the amount is returned by the bank and 85% of the amount is given by the bank as loan. ಯಾಕೆ ಅದು 15% ಇಟ್ಕೊಂಡಿರ್ತಾರೆ ಅಂದ್ರೆ, ಬಿಕಾಸ್ on any day some people may come and ask their amount or demand for withdrawal. ದುಡ್ಡನ್ನು ವಿಡ್ರಾ ಮಾಡ್ಕೊಳಕ್ ಬರ್ಬೋದು. ಹಂಗೆ ಬಂದವರಿಗೆ ಈ 15% ಅಮೌಂಟ್ ಏನಿರ್ತಾರ ಅದ್ರಾಗ ಅವರು ಕೊಡ್ತಾರೆ. ಉಳಿದ 85% ಅಮೌಂಟ್ ಅನ್ನ ಆಲ್ರೆಡಿ ಸಾಲ ಕೊಟ್ಟಿರ್ತಾರೆ. ಅರ್ಥಾತಾ? ಅಕಸ್ಮಾತ್ ಎಲ್ಲರೂ ಒಂದೇ ದಿನ ತಗೊಳಕ್ ಹೋಗ್ಬಿಟ್ರೆ ಏನಾಗತ್ತೆ, ಬ್ಯಾಂಕ್ನಾಗ ದುಡ್ಡಿಲ್ಲ, ದಿವಾಳಿ ಆಯ್ತು ಅಂತಂದೇಳಿ ದೊಡ್ಡ ಗಲಾಟೆ ಆಗ್ಬಿಡ್ತದೆ.
Okay, so bank retains 15% of the deposit to pay to the person or persons who come for withdrawal, because on one day all the people will not come to withdraw the amount. ಒಂದೇ ದಿನ ಎಲ್ಲರೂ ಬಂದು ಅಮೌಂಟ್ ಬ್ಯಾಂಕ್ನಾಗ ಕಟ್ಟಿದ್ದೆಲ್ಲ ಬಿಡಿಸ್ಕೊಂಡು ಹೋಗಲ್ಲ. ಅದಕ್ಕೋಸ್ಕರ 15% ಬ್ಯಾಂಕ್ನಾಗೆ ಡಿಪಾಸಿಟ್ ಹಂಗೆ ಇಟ್ಕೊಂಡಿರುತ್ತೆ. ಯಾರಾದರೂ ವಿಡ್ರಾ ಮಾಡಕ್ಕೆ ಬಂದ್ರೆ ಕೊಡಕ್ಕೆ, ರಿಮೈನಿಂಗ್ ವಿಲ್ ಬಿ ಗಿವನ್ ಆಸ್ ಲೋನ್ಸ್. ಐ ಅಂಡರ್ಸ್ಟುಡ್. ಸ್ನೇಹಿತರೆ, ಈಗ ಇವತ್ತಿನ ಕಾನ್ಸೆಪ್ಟ್ ಮುಗಿತು. ಇವತ್ತು ಕಲ್ತಿದ್ದೇನು, ಮನಿ ಅಂದ್ರೇನು, ಕ್ರೆಡಿಟ್ ಅಂದ್ರೇನು, ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂದ್ರೇನು, ಬಾರ್ಟರ್ ಸಿಸ್ಟಮ್ ಅಂದ್ರೇನು, ಹೌ ಮನಿ ಸಾಲ್ವ್ಸ್ ದ ಪ್ರಾಬ್ಲಮ್ ಆಫ್ ಡಬಲ್ ಕೋಇನ್ಸಿಡೆನ್ಸ್. ನಂತರ ಮಾಡರ್ನ್ ಫಾರ್ಮ್ಸ್ ಆಫ್ ಮನಿ, ಕರೆನ್ಸಿ ಅಂಡ್ ವೈ ಇಟ್ ಈಸ್ ಅಕ್ಸೆಪ್ಟೆಡ್. ನೆಕ್ಸ್ಟ್ ಮಾಡರ್ನ್ ಫಾರ್ಮ್ಸ್ ಆಫ್ ಮನಿ, ಸೆಕೆಂಡ್ ಫಾರ್ಮ್ ದಟ್ ಇಸ್ ಡಿಪಾಸಿಟ್ಸ್ ವಿತ್ ಬ್ಯಾಂಕ್. ಅದರಲ್ಲಿ ಡಿಮ್ಯಾಂಡ್ ಡಿಪಾಸಿಟ್ಸ್ ಅಂದ್ರೇನು, ಚೆಕ್ ಅಂದ್ರೇನು. ನಂತರ ಹೌ ಈಸ್ ಮನಿ ಸೇಫ್ ವಿತ್ ಬ್ಯಾಂಕ್ಸ್ ಅಂಡ್ ವೈ ವಿ ಕ್ಯಾನ್ ಗೆಟ್ ಮೋರ್ ಇನ್ಕಮ್ ಬೈ ಡಿಪಾಸಿಟಿಂಗ್ ಇನ್ ದ ಬ್ಯಾಂಕ್. ಇದನ್ನ ಎರಡು ರೀತಿ ಈ ಕ್ವಶನ್ ಕೇಳಬಹುದು. ನಂತರ ಹೌ ಡು ಬ್ಯಾಂಕ್ಸ್ ಮೀಡಿಯೇಟ್ ಬಿಟ್ವೀನ್ ದ ಪೀಪಲ್ ವಿತ್ ಸರ್ಪ್ಲಸ್ ಅಮೌಂಟ್ ಅಂಡ್ ಹೂ ಆರ್ ಇನ್ ನೀಡ್, ಅಥವಾ ವಾಟ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್ ಫಾರ್ ಬ್ಯಾಂಕ್ಸ್. ಈ ರೀತಿ ಏನೇ ಕೇಳಿದ್ರು ಸಹ ಏನೇನು ಬರೀಬೇಕು ಅಂತ ಹೇಳಿದೀನಿ. ಇಷ್ಟು ಸಾಕು ಇವತ್ತಿನ ಎಪಿಸೋಡ್ನಲ್ಲಿ. ನಾಳಿನ ಎಪಿಸೋಡ್ನಲ್ಲಿ ನಾವು ಇನ್ನು ಉಳಿದಿರುವಂತಹ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಅನ್ನ ಸ್ಟಡಿ ಮಾಡೋಣ. ಇದುವರೆಗೆ ನೋಡೋದಕ್ಕೆ ಧನ್ಯವಾದಗಳು. ಡೌಟ್ ಇದ್ದರೆ ಮಾತ್ರ ಇರಲಿ, ಇಲ್ಲಾಂದ್ರೆ ಟೇಕ್ ಕೇರ್, ಬಿ ಹ್ಯಾಪಿ. ನಾಳೆ ಮತ್ತೆ ಲೈವ್ ಇರುತ್ತೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡೋಕೆ ಹೇಳ್ರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. Take care. Bye. Okay. ಶ್ರವಣ್ ಕುಮಾರ್ ಸೂಪರ್. ಗುಡ್ ಈವ್ನಿಂಗ್ ಯೋಗೇಶ್. ಬಸವರಾಜ್ ಯಾರಮ್ಮವ್ರು ಗೊತ್ತಾಗಲ್ಲ. ಹಾಯ್ ಸರ್, ಹಾಯ್. ಪೂಜಾ ಜ್ಯೋತಿ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಬಸವರಾಜ್. ಗುಡ್ ಈವ್ನಿಂಗ್ ಯುವರಾಜ್ ಸುಂದರಂ 10th. Sir, why there can be a world without money? Sir, why there can be a world without money and follow only barter system? ಸೋಮನ್ ಗೌಡ್ರು, ಓ ಗುರುಗಳೇ, ಗುರುಗಳೇ ನೀವು ಆರಾಮದಿರಾ? ಲೆಕ್ಚರರ್ ಅವರು ಸೋಮನ್ ಗೌಡ್ರು ಅಂತ. ನಮ್ಮ he was the first person who gave me, and that means who provided me an opportunity in Karatigi. So he is the person, or he is one of the person whom I respect the most. He is my friend. ಅವ್ರೇನು ಭಾಳ ವಯಸ್ಸಾದಾರಲ್ಲ, ನಮ್ಮ ಫ್ರೆಂಡೇ, ಆದರೂ ಹೆಲ್ಪ್ ಮಾಡಿದರು. Tejas SK, sir, if currency does not have value, why people not take slightly torn notes? ಶ್ರವಣ್ ಕುಮಾರ್ ಸಿಟ್ಟಾಗ್ಯಾರ ಪಾಪ. ಯುವರಾಜ್ ಏನು ಕೇಳಿದ್ರೆ, ಸರ್, ವೈ ದೇರ್ ಕ್ಯಾನ್ ಬಿ ಎ ವರ್ಲ್ಡ್ ವಿತೌಟ್ ಮನಿ ಅಂಡ್ ಫಾಲೋಸ್ ಓನ್ಲಿ ಬಾರ್ಡರ್ ಸಿಸ್ಟಮ್? ಆನ್ಸರ್ ಫಾರ್ ದಟ್ ಕ್ವಶನ್ ಈಸ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. If there is no money, then all the people need to search for the persons who are in need of the same thing which they have produced or which they have. By purchasing that thing, they must be ready to give that another thing. ನಾನು ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದೆ. ನನಗೇನು ಒಂದು ಕಾರ್ ತಗೊಳಕ್ ಮನಸ್ಸಾಗೈತೆ ಅಂತ ಹೇಳಿ, ನಾನು ಕಾರಿನ ಶೋರೂಮ್ ಹತ್ರ ಹೋಗಿ ನಾನು ಡು ಯು ನೋ ವಾಟ್ ಇಸ್ ಮನಿ? ಮನಿ ಇಸ್ ಅ ಮೀಡಿಯಮ್ ಆಫ್ ಇಂಟರ್ ಏನದು ಎಕ್ಸ್ಚೇಂಜ್, ಈ ರೀತಿ ಹೇಳಿದ್ನಂದ್ರೆ, ಅಥವಾ A plus B whole square is equal to A square plus B square, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಹಿಂಗೆಲ್ಲ ಹೇಳಿದ್ರೆ ಇವನಿಗೆ ನನಗೆ ಅಂತಾರದಲ್ಲ. ಅಂದ್ರೆ ದೇರ್ ಮಸ್ಟ್ ಬಿ, then I have to search one person who is ready to sell the car for my knowledge, for getting some teaching from me in their institution. Then only I can get that car. Otherwise it will be very, very difficult. So this type of double coincidence of wants is needed in barter system. So it makes it very, very difficult. So only money has come to the play. ಆದರೆ ಒಂದು ವಿಷಯ, ಮನಿ ಇಲ್ಲದೆ ಇದ್ದಾಗ ಕರಪ್ಷನ್ ಅಷ್ಟರ ಮಟ್ಟಿಗೆ ಮಾಡೋಕ್ಕಾಗೋದಿಲ್ಲ. ಭಾಳ ಕಷ್ಟ ಇದು ಕರಪ್ಷನ್ ಮಾಡೋದು. ಹೆಂಗೆ ಮಾಡ್ತೀರಿ? ಮನೆ ತುಂಬ ಜೋಳ ತುಂಬ್ಕೊಂತ ಕೂತ್ಕೊಂಡ್ರು, ಮನೆ ತುಂಬ ಅಕ್ಕಿ ತುಂಬ್ಕೊಂತ ಕೂತ್ಕೊಂಡ್ರು, ಮನೆ ತುಂಬ ಬಟ್ಟೆ ಅವ್ರಿಗೆ ಬೇಕಾಗಿದ್ದೆಲ್ಲ ಇಟ್ಕೊಂಡು ಕೂತ್ಕೊಂಡ್ರು. ಕರಪ್ಷನ್ ಏನೋ ಕಡಿಮೆ ಇರ್ತೈತೆ ಅನ್ಸತ್ತೆ ಮನಿ ಏನಾದ್ರು ಅಕಸ್ಮಾತ್ ಇದ್ದಿಲ್ಲ ಅಂದರೆ. ಬಿಕಾಸ್ ಇಟ್ ಈಸ್ ಈಸಿ ಟು ಹ್ಯಾವ್ ಮನಿ ಆರ್ ಸ್ಟೋರ್ ಮನಿ. ಓಕೆ, ಬಟ್ ಇನ್ ಬಾರ್ಟರ್ ಸಿಸ್ಟಮ್ ಇಟ್ ವಾಸ್ ಟೂ ಡಿಫಿಕಲ್ಟ್ ಟು ಸ್ಟೋರ್ ಎವ್ರಿಥಿಂಗ್. ಓಕೆ, ಲಿವ್ ಇಟ್. ನಿಮಗೆ ಕ್ವಶನ್ಸ್ಗೆ ಅಥವಾ ಡೌಟ್ಸ್ ಕ್ಲಾರಿಫೈ ಆಗೈತೆ ಅಂದ್ಕೊಂಡಿನಿ. ಥ್ಯಾಂಕ್ ಯು. ನಾಳೆ ಮತ್ತೆ 6:15, ಯಾಕಂದರೆ ಸ್ವಲ್ಪ ಕೆಲಸ ಇರ್ತಾವ ನಾಳೆ, ಹಂಗಾಗಿ 6 ಗಂಟೆ 15 ನಿಮಿಷಕ್ಕೆ ನೆಕ್ಸ್ಟ್ ಎಪಿಸೋಡನ್ನು ಶುರು ಮಾಡೋಣ. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್. ಜನ ಯಾಕೆ ಹರಿದ ನೋಟ್ಸನ್ನು ಪರ್ಚೇಸ್ ಮಾಡಲ್ಲ? ಸೂಪರ್. ಬಾಯ್ ಬಾಯ್ ಬಾಯ್.
ಯಾಕೆ ಪರ್ಚೇಸ್ ಮಾಡಲ್ಲ ಅಂದರೆ ಹರಿದಿರ್ತೈತೆ ಅದಕ್ಕೆ ಪರ್ಚೇಸ್ ಮಾಡಲ್ಲ. ಮತ್ತು ಬೇರೆ ಇನ್ನೊಬ್ರು ತಗೊಳಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಎಕ್ಸ್ಚೇಂಜ್ ಬೈ ಗೋಯಿಂಗ್ ಟು ಬ್ಯಾಂಕ್. ಓಕೆ, ಸೊ ನೋ ಒನ್ ವಾಂಟ್ಸ್ ಟು ಗೆಟ್ ದಟ್ ಎಕ್ಸ್ಟ್ರಾ ಬರ್ಡನ್, ಸೊ ದೇ ಡೋಂಟ್ ವಾಂಟ್ ಟು ಹ್ಯಾವ್ ಇಟ್. ಥ್ಯಾಂಕ್ ಯು. ಅದು ಒಂದು ಕ್ವಶನಿಗೆ ಮಿಸ್ ಆಗಿತ್ತು, ಮತ್ತು ನಮ್ಮ ಹುಡುಗರು ನಮ್ಮ ಮೇಲೆ ಸಿಟ್ಟಾಗ್ಬಿಡ್ತಾರೆ. ಥ್ಯಾಂಕ್ ಯು, ಬಾಯ್.